ಅವ್ರು ಹೇಳ್ದ ಹಾಗೆ ಯಾವುದೇ ಕಲಾವಿದ ಒಂಚೂರು ಎಲ್ಲೋ ಪೇಷನ್ಸ್ ಇಂದ ಕಾದು 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 ಒಂಚೂರು ರೆಸ್ಟ್ಲೆಸ್ ಆದಾಗ ನಿಮ್ಮ ಜರ್ನಿನ ಒಂದ್ಸಲ ನೆನಪು ಮಾಡ್ಕೊಂಡ್ರೆ ಸಾಕು ಸರ್. ಆ ಇನ್ಸ್ಪಿರೇಷನ್ ಅಲ್ಲೇ ಸಿಕ್ಕಿಬಿಡುತ್ತೆ. ಏನ್ ಹೇಳ್ತೀರಾ ಈ ಸಿನಿಮಾ ಟೀಮ್ಗೆ? ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅನೀಶ್, ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ. ನಿಮ್ಗೆ ಒಳ್ಳೇದಾಗಲಿ. ಆರಾಮ್ ಅರವಿಂದ ಸ್ವಾಮಿ, ನನಗೆ ಟೈಟ್ಲ್ ತುಂಬ ಇಷ್ಟ ಆಯಿತು ಅಭಿ. ಆ್ಯಕ್ಚುಲಿ ನಿಮ್ಮ ಟೀಮಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ, ಇಂಟ್ರೆಸ್ಟ್ ಇದೆ. ನಮ್ಮ ಹೀರೋ ಬೆಳಿಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ. ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು. ಬಹಳ ಒಳ್ಳೆಯದು. ಆಮೇಲೆ ಸುಖ ಇರೋ ಕಡೆನೇ ನೋವು ಬರೋದು. ಸಕ್ಸಸ್ ಆದಮೇಲೆ ಫೇಲ್ಯೂರೇ ಬರೋದು. ಫೇಲ್ಯೂರ್ ಆದಮೇಲೆ ಮತ್ತೆ ಸಕ್ಸಸ್ಸೇ ಬರೋದು. ಸೊ ಈ ನಿಜಾಂಶನ ತಿಳ್ಕೋಬೇಕು. ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು. ನನಗೆ ಬಹುಶಃ ನಾನು ಅದೃಷ್ಟ ಮಾಡಿಲ್ಲ ಅಂತ ತುಂಬ ಕಡೆ ಹೇಳಿದ್ದೀನಿ. ಬಹುಶಃ ನಮ್ಮ ಹಾರ್ಡ್ ವರ್ಕು, ನಾನು ಬರ್ತಿರೋ ನಮ್ಮ ನಿರ್ದೇಶಕರು, ನಮ್ಮ ಸೂರ್ಯ ಅವರು ಇಲ್ಲೇ ಇದ್ದಾರೆ. ಬಗೀರ ಯಾವ ಲಕ್ಕಿಂದ ಅಲ್ಲ ಬಗೀರ ಆಗಿದ್ದು ಒಂದು ಹಾರ್ಡ್ ವರ್ಕಿಂದ, ಒಬ್ಬರ ಶ್ರಮದಿಂದ, ಅವರಿಟ್ಟಂಥ ಒಂದು ಇಂಟ್ರೆಸ್ಟು ಜೊತೆಗೆ ಪಟ್ಟಂಥ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು. ಆದರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರೂ ಅಲ್ಲ ಅನೀಶ್, ಅಭಿಮಾನಿಗಳು ಮಾತ್ರ. ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ. ನಮ್ಮ ಅಭಿಮಾನಿ ದೇವರುಗಳ ತಲುಪಿಸ್ಬೋದು, ಜೊತೆಗೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು. ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು, ಡಿಜಿಟಲ್ಲು, ಮೀಮ್ಸ್, ಟ್ರೋಲ್ಸ್ ಅವರು, ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಹಾರ್ಟೆಡ್ಲಿ ಆಲ್ ದ ವೆರಿ ಬೆಸ್ಟ್. ಡೋಂಟ್ ವರಿ, ಯು ವಿಲ್ ಗೆಟ್ ದ ಸಕ್ಸಸ್. ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಜಸ್ಟ್ ವೆಯ್ಟ್ ಫಾರ್ ದ ರೈಟ್ ಟೈಮ್ ಅಷ್ಟೇ. ಆ್ಯಂಡ್ ಮಿಲನ್ ಅವರಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ, ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ, ನಿರ್ಮಾಪಕರ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನೂ ಒಳ್ಳೇದು ಅಂತ ಅನ್ಕೋತೀನಿ. ಅಮ್ಮ, ನಿಮಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಇಲ್ಲೋ ಕಲಾವಿದರಿಗೆ, ಗುರುವೇ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಕೇಳಿದೆ, ಒಳ್ಳೇದಾಗಲಿ. ನಾವು ಚೆಕ್ ಮಾಡ್ತೀವಿ, ಇವತ್ತು ಸರಿಯಾಗಿ ನೋಡ್ತೀವಿ. ಒಳ್ಳೇದಾಗಲಿ, ಕೂತ್ಕೊಳ್ಳಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ, ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದರೆ, ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗೆ ಯಾವ ರಿವ್ಯೂಸ್ನು ಫಸ್ಟ್ ನೋಡಬೇಡಿ. ನಿಮ್ಮ ಮನಸ್ಸಿನಿಂದ ಒಂದೊಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ. ಯಾಕಂದರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂಥ ಸಿನಿಮಾಗಳು ಬಹಳ ಕಮ್ಮಿ, ಬಹಳಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ, ಮೂಡಕ್ಕೂ ಆಗಲ್ಲ. ಬಟ್ ಇದು ನಡೆದಿದೆ ಅನಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಟ್ರೈಲರು. ಯು ಲುಕ್ ಸೂಪರ್, ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ. ಆ್ಯಂಡ್ ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಿಗೂ ಹೇಳ್ತೀನಿ, ನನಗೆ ನಿಮ್ಮ ಡ್ಯಾನ್ಸ್ ತುಂಬ ಇಷ್ಟ, ನಿಮ್ಮ ಒಂದು ಆ್ಯಟಿಟ್ಯೂಡ್ ತುಂಬ ಇಷ್ಟ ಆನ್ ಸ್ಕ್ರೀನು. ಎಲ್ಲೋ ಭಗವಂತ ಸರಿಯಾಗಿ ಬರೀತಾನೆ, ಕಾಯಬೇಕಷ್ಟೇ. ಈಗ ಬರೆದು ಬಿಟ್ಟಿದ್ದಾನೆ ಆಲ್ರೆಡಿ. ನಿಮಗೆ ಒಳ್ಳೇದಾಗುತ್ತೆ. ಚೆನ್ನಾಗಿ ದುಡ್ಡು ಎಳಿಸ್ಲಿ. ನಮಗೊಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ, ನೋಡೋಣ. ಆ್ಯಂಡ್ ನಿಮಗೆಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಡೈರೆಕ್ಟರ್ ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ. ಬಹಳ ಖುಷಿ ಆಗ್ತಾ ಇದೆ ನನಗೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. 22ಕ್ಕೆ ಸಿನಿಮಾ ರಿಲೀಸು, 28ಕ್ಕೆ ಅವ್ರು 28 ಅಲ್ಲ. ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ, ಸಕ್ಸಸ್ಫುಲ್ ಆಗಿರುತ್ತೆ. ಮದುವೆ ಆದ್ಮೇಲೆ ಅಸ್ಲಿ ಕ್ವೆಶನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಆ ಟೆನ್ಷನ್ ಹೆಂಗ್ ನೋಡ್ಕೊಳ್ಳಿ ಯೋಚನೆ ಮಾಡಿ. ಸಿನಿಮಾ ಬಿಟ್ಬಿಡಿ, ಅಭಿಮಾನಿಗಳು ನೋಡ್ಕೋತಾರೆ, ಪ್ರೇಕ್ಷಕರು ನೋಡ್ಕೋತಾರೆ. ನಿಮ್ಗೆ ಸಕ್ಸಸ್ ಸಿಗ್ಲಿ. ಆರಾಮ್ ಅರವಿಂದ್ ಸ್ವಾಮಿ, ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯು ಗೈಸ್ ಜಸ್ಟ್ ದ ಬೆಸ್ಟ್ ಆಲ್ವೇಸ್. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸೋ ಮಚ್. ನಮಗೆಲ್ರಿಗೂ ನಾವು ಅದನ್ನ ಕಲ್ತ್ಕೊಂಡಿದೀವಿ. ನಾವೆಲ್ಲ ಒಂದೇ ಫ್ಯಾಮಿಲಿ. ನಾನು ಬೇರೆ ಇರೋ, ಅವ್ರು ಬೇರೆ ಇರೋ, ಅದು ಇದು ಟೈಮ್ ಮಾಡ್ಕೊಂಬರ್ಬೇಕು ಅಲ್ಲಮ್ಮ. ನಾನು ಬರೋ ಜಾಗಕ್ಕೆ ನನಗಾದಾಗ ನಾನು ಎಲ್ರ ಜೊತೆಗೂ ನಿಂತ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಅನೀಶ್ ಅವ್ರಿಗೂ ಒಳ್ಳೇದಾಗುತ್ತೆ, ಈ ಟೀಮ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ನೋಡ್ಕೊಳ್ರಪ್ಪ ಎಲ್ರು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಅದೆಲ್ಲ ಲೈನ್ಸ್ ಇಟ್ಕೊಂಡಿದ್ದೆ. ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಬಗ್ಗೆ. ಪ್ರಮೋಷನ್ಗೆ ನೀವು ಸಪೋರ್ಟ್ ಮಾಡಿರುವಂಥ ರೀತಿ ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡುವಂಥದ್ದು. ಹಾಗೆ ಇದರಲ್ಲಿ ಈ ಹಿಂದಿನ ಎಲ್ಲ ಸಿನಿಮಾಗಳಿಗಿಂತ ಲುಕ್ ವೈಸ್ ಕೂಡ ಬಹಳ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಾ. ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಮೀಡಿಯಾ ಫಾರ್ ದ ಕಂಟಿನ್ಯೂಡ್ ಸಪೋರ್ಟ್. ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಕೂಡ ತಲುಪಿಸೋದ್ರಲ್ಲಿ ಡೆಫಿನೆಟ್ಲಿ ಬಹುಮುಖ್ಯ ಪಾತ್ರ.
ಫಸ್ಟ್ಲಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಾಗ ಮೊದಲನೇ 2 ವ್ಯಕ್ತಿಗಳು ಶ್ರೀಕಾಂತ್ ಸರ್ ಆ್ಯಂಡ್ ಪ್ರಶಾಂತ್ ಸರ್. ನಾವು ಬಹಳಷ್ಟು ಸಿನಿಮಾಗಳು ಮಾಡ್ತೀವಿ, ಬಹಳ ಸಿನಿಮಾಗಳನ್ನ ಅಂದರೆ ಆ್ಯಸ್ ಡ್ಯೂಟಿ ಪ್ರಮೋಟ್ ಮಾಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಇನ್ ದಿಸ್ ಜರ್ನಿ ಆರ್ ಅರವಿಂದ್ ಸ್ವಾಮಿ, ಐ ಫೀಲ್ ಲೈಕ್ ಇಟ್ ಇಸ್ ಮೈ ಓನ್ ಫಿಲ್ಮ್. ಯುನೋ ಆ ಫೀಲಿಂಗ್ ಎಲ್ಲ ಸಿನಿಮಾಗಳಿಗೂ ಬರಲ್ಲ. ಐ ವಿಶ್ ದೆಮ್ ಗುಡ್ ಸಕ್ಸಸ್. ಅಂದರೆ ಮನಸ್ಫೂರ್ತಿಯಿಂದ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಅವರಿಗಿಲ್ಲ. ಅನೀಶ್, ದಿಸ್ ಫ್ರೈಡೇ ಇಸ್ ಯೋರ್ಸ್. ನಾನು ಜಾಸ್ತಿ ಏನು ಹೇಳಲ್ಲ, ಬಿಕಾಸ್ ನಾನು ಅನೀಶ್ ಜೊತೆ ಆಲ್ರೆಡಿ ಭಾಳಷ್ಟು ಮಾತಾಡಿದ್ದೀನಿ. ಅಂದರೆ ಅನೀಶ್ಗೆ ಅದು ದಕ್ಕಲೇಬೇಕಾದಂಥದ್ದು. ಎಕ್ಸಾಜರೇಟ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ, ಐ ಹ್ಯಾವ್ ಸೀನ್ ಹೌ ಪ್ಯಾಷನೇಟ್ ಹಿ ಈಸ್. ಎಲ್ಲರೂ ಸಿನಿಮಾ ಮಾಡ್ತಾರೆ, ಅಂದರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗಬೇಕು ಅಂತನೋ ಮತ್ತೊಂದು ಬಹಳಷ್ಟು ರೀಸನ್ಗಳಿರುತ್ತೆ ಹೀರೋ ಆಗಬೇಕು ಅನ್ನೋದಕ್ಕೆ. ಬಟ್ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಷನ್ ಇದೆಯಲ್ಲ, ಅದು ಅವ್ರಿಗೆ ಗೆಲುವನ್ನು ತಂದು ಕೊಡುತ್ತೆ. ಐ ಆಮ್ ವೆರಿ ವೆರಿ ಶ್ಯೂರ್ ದಿಸ್ ಫ್ರೈಡೇ ಇಸ್ ಯಾರ್ಸ್. ಅರವಿಂದ್ ಸ್ವಾಮಿ ಇಸ್ ಯಾರ್ಸ್. ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲ ಇಂಟರ್ವ್ಯೂಲು ಆಲ್ರೆಡಿ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ಗಳಲ್ಲಿ ಎಷ್ಟು ನಗಾಡಿದ್ದೀವಿ, ಮಜಾ ಮಾಡಿದ್ದೀವಲ್ವಾ, ಅದು ಅರ್ಧ ಫನ್ ಸಿನಿಮಾದಲ್ಲಿದ್ದರೆ ನಮ್ಮ ಸಿನಿಮಾ ಬ್ಲಾಕ್ ಬಸ್ಟರೇ. ಹಿ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಗೊತ್ತಿಲ್ಲ ಆನ್ ಸ್ಪಾಟ್ ಅದು ಹೆಂಗೆ ಪಂಚ್ ಹೊಡಿತಾರೆ, ಅದು ಹೆಂಗೆ ಡೈಲಾಗ್ ಬರ್ಕೊಂಬಂದಿರ್ತಾರ, ಪ್ರಿಪೇರ್ ಆಗಿ ಬಂದಿರ್ತಾರ. ನಾನು ಅನೀಶ್ ಅವರು ರೆಡಿಯಾಗಿ ಕೂತಿರ್ತೀವಿ, ಬಟ್ ಬಂದ್ಬಿಟ್ಟು ಅವರು ಎಲ್ಲನೂ ಎಲ್ಲ ತಿಂದಾಕ್ಬಿಡ್ತಾರೆ. ಸೊ ದಟ್ಸ್ ಹೌ ಟ್ಯಾಲೆಂಟೆಡ್ ಅಭಿಷೇಕ್ ಈಸ್, ಆ್ಯಂಡ್ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ರಿತಿಕಾ ಬಹಳ ಮುದ್ದಾಗಿ ಕಾಣ್ತಾರೆ, ಆ್ಯಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದು ಕಡೆ ಹೇಳಿದ್ರು ಅವರು, ನಾನು ಫಸ್ಟ್ ಕೇಳಿದಾಗ ನಂಗೆ ಇಷ್ಟ ಆಗಿಲ್ಲ ಅಂತ. ಬಟ್ ಐ ಥಿಂಕ್ ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರಿಗೆ ಅನ್ಸುತ್ತೆ ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ ಈ ಸಿನಿಮಾ ಮಾಡಿ ಅಂತ. ಬಿಕಾಸ್ ಎಲ್ಲ ಸಿನಿಮಾಗಳಲ್ಲೂ ನಟಿಯರಿಗೆ ಸಾಂಗ್ಸ್ ಇರುತ್ತೆ, ಡೈಲಾಗ್ ಇರುತ್ತೆ, ಮತ್ತೊಂದಿರುತ್ತೆ, ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್. ಆ್ಯಂಡ್ ಇಡೀ ತಂಡಕ್ಕೆ ಐ ಥ್ಯಾಂಕ್ ದೆಮ್, ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೇ ಒಂದು ಸಿನಿಮಾ. ಸೊ ಇಲ್ಲಿ ಬಹಳಷ್ಟು ಜನಗಳ ಎಫರ್ಟ್ ಇದೆ, ಯಾರ್ದಾರು ಹೆಸರು ತಪ್ಪೋಗಿದ್ರೆ ಕ್ಷಮೆಯಲ್ಲಿ. ವಿಶ್ ಅಸ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ಥ್ಯಾಂಕ್ ಯು ಸರ್. 2 ಮಿನಿಟ್ಸ್ ತಗೊಂಡೆ. ಒಂದಷ್ಟು ವಿಷಯಗಳಿದೆ ಸರ್ ಅವರಿಗೆ ಮಾತನಾಡೋದಕ್ಕೆ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ, ಹಾಗಾಗಿ ಎಲ್ರಿಗೂ ನಮಸ್ಕಾರ. ಬಂದರು ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ, ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಆಗೋದು, ಎಲ್ರಿಗೂ ನಮಸ್ಕಾರ. ತುಂಬ ಪ್ರಿಪೇರ್ ಆಗಿದ್ದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರಿಬಾಯ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಸೂರಿಬಾಯಿ ನಂದು ಆಲ್ಮೋಸ್ಟ್ 1 ಡೆಕೆಡಿಂದ ಫ್ರೆಂಡ್ಸು. ಆ್ಯಂಡ್ ನಾನು ಯಾವಾಗಲೂ ಸೂರಿಬಾಯಿ ಹೇಳ್ದೆ, ಸರ್ ಸೂರಿಬಾಯಿ ಬೇಗ ಡೈರೆಕ್ಟ್ ಮಾಡಿ ಅಂತ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ದೆರ್ ವಾಸ್ ಅ ಇಶ್ಯೂ. ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ, ಆ್ಯಂಡ್ ದ ರಿಸಲ್ಟ್ ಈಸ್ ಆಸಮ್. ನಾನು ಮಾದೇಶ್ವರಕ್ಕೆ ಹೋಗಿದ್ದೆ ಸೂರಿಬಾಯ್, ಐ ಎಂಜಾಯ್ಡ್ ಥರೋಲಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮುರಳಿ ಸರ್. Sir, we both have a connection, sir. Struggle, sir. I always, in your absence, I have mentioned your name. ಅಂದರೆ ಒಂದು ಪೀರಿಯಡಲ್ಲಿ ಮುರಳಿ ಸರ್ ಕತೆ ಆಗೋಯ್ತು, ಮುರಳಿ ಸರ್ ಅಷ್ಟೇ, ಮುರಳಿ ಇದೆಲ್ಲವೂ ಇತ್ತು. ಉಗ್ರಂ ಕೊಟ್ರಿ, ಯಾರ್ಯಾರು ಮಾತಾಡೋದು ಎಲ್ಲರೂ ಮನೆ ಕಡೆ ಕರೆಸ್ಕೊಟ್ರಿ ನೀವು. ದಿಸ್ ಇನ್ಸ್ಪೈರ್ಸ್ ಅಸ್ ಸರ್ ನಿಜವಾಗ್ಲು. ಅಂದರೆ ಕಷ್ಟಪಡ್ತಿದ್ರೆ ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಯು ಹ್ಯಾವ್ ಗಿವನ್. ನಮ್ಮಂಥವ್ರಿಗೆ ಅದು ಇನ್ಸ್ಪೈರ್. ಐ ಸ್ಟಿಲ್ ರಿಮೆಂಬರ್ ಉಗ್ರಂನ ನಾನು ತುಂಬ ಪ್ರೌಡಾಗಿ ಹೈದರಾಬಾದಲ್ಲಿ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ. ನೋಡ್ರಿ ನಮ್ಮ ಸಿನಿಮಾ ನೋಡಿ ಹೆಂಗೆ ಬಂದಿದೆ, ನೋಡಿ ಮುರಳಿ ಸರ್ ಅಂತ. ಸೊ ನೀವು ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ. ನಿಜವಾಗ್ಲು ಅಕ್ಯುರೇಟ್ ಟೈಮಲ್ಲಿ ಬಂದು ಕೇಳಿದೆ ನಿಮ್ಮನ್ನು, ಯು ಡಿಡ್ಂಟ್ ಸೇ ನೋ. ವಾಸು ಕೇಳಿದೆ, ರಾಮಾರ್ಜುನ ಕೇಳಿದೆ, ಈಗಲೂ ಮತ್ತೆ ಕೇಳಿದಾಗ ಯು ಸೈಡ್ ನಿನಗೋಸ್ಕರ ಬರ್ತೀನಿ ಅಂದಾಗ ಲಿಟ್ರಲಿ ಫೀಲ್ಸ್. ಎಲ್ಲರೂ ಹೇಳ್ತಾರೆ ಏನು ಅನೀಶ್ಗೆ ಅದೃಷ್ಟ ಅಲ್ಲ, ಅನೀಶ್ ತುಂಬ ಅದೃಷ್ಟವಂತ ಅಂತೀನಿ ನಾನು. ಬಿಕಾಸ್ ದಿಸ್ ಸಪೋರ್ಟ್, ಒಂದು ವಿಡಿಯೋ ಹಾಕಂಗಿಲ್ಲ, ಕಮೆಂಟ್ ಬಿಲ್ಬಿಲ್ಲ, ಗುರು ನೀನು ಗೆಲ್ತೀಯ ಗುರು, ನೀನು ಹೆದರ್ಬೇಡ ಗುರು. ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತೀನಿ, ನನ್ನ ಪ್ರೆಸ್ ಫ್ರೆಂಡ್ಸು ಅಷ್ಟೇ, ಗುರು ಈ ಸರಿ ಹೊಡಿಬೇಕು ಗುರು, ಮೆಸೇಜಲ್ಲಿ ಗುರು ಸೆಂಚುರಿ ಹೊಡಿ ಗುರು. ಹೆಂಗಾಗ್ಬಿಡುತ್ತೆ ಗುರು, ನನಗೋಸ್ಕರ ಆಗಿರ್ಬೋದು, ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಆ ಗೆಲುವು ಕೊಟ್ಬಿಡು ಅನ್ಸುತ್ತೆ ನನಗೆ. ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಐ ಥಿಂಕ್ ದಿಸ್ ದ 12th ಫ್ರೈಡೇ ಐಮ್ ಫೇಸಿಂಗ್. 12ನೇ ಸಿನಿಮಾ ನಾನು ಎದುರು ಎಲ್ಲರೂ 14 ವರ್ಷ ಆಯಿತು ಅಂತಾರೆ, ನನಗೇನು ನೆನಪೇ ಇಲ್ಲ. 12ನೇ ಫ್ರೈಡೇ ಫೇಸ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್. ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ, ಅನೀಶು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ದ, ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದು. ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯಿತು, ಮಂಗಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯಿತು, ಬೆಂಗಳೂರು ಇಷ್ಟು ಹೊಡೆದ, ಇದನ್ನು ನಾನು ನೋಡಬೇಕು. ಬಿಕಾಸ್ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದರೆ, ಒಂದು ಒಳ್ಳೆ ನಟ ಆಗಿರ್ಬೋದು, ಒಳ್ಳೆ ನಟ ಫ್ರೈಡೇ ಬಾಕ್ಸ್ ಆಫೀಸಲ್ಲಿ ಸೋತ್ರೆ ಅವ್ನು ಕೆಟ್ಟ ನಟನೇ. ದಿಸ್ ಈಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ ಇರೋದ್ರೆ. ನಾನು ತಪ್ಪು ಅಂತ ಹೇಳಲ್ಲ, ಒಂದು ಸಾಮಾನ್ಯವಾಗಿರೋ ನಟನ ಬಾಕ್ಸ್ ಆಫೀಸ್ ಫ್ರೈಡೇ ಗೆದ್ರೆ ಅದು
ಅದ್ಭುತ ಆಗುತ್ತೆ. ಆ್ಯಂಡ್ ಐ ಡೋಂಟ್ ನೋ, ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ದ ಆಡಿಯನ್ಸ್ ಅವ್ರು ಏನೋ ನನಗೆ ಕೊಡ್ತಿರೋ ಆ ಪ್ರೀತಿ ಇಲ್ಲ, ನನ್ನ ಸಕ್ಸಸ್ ಆಗಬೇಕು, ನನ್ನ ಸಕ್ಸಸ್. ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ಆರ್ ಆರ್ ನಗರದಲ್ಲಿ. ಸಮನ್ ಕೇಮ್, ಸರ್ ನವಂಬರ್ 22 ಸಿನಿಮಾ ರಿಲೀಸು. ಹೌದು ಅಂತೆ. ಸರ್ ನೀವು ಗೆಲ್ತೀರಾ ಸರ್, ನಿಮಗೋಸ್ಕರ ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ವಾಸ್ ಲೈಕ್ ವಾಟ್, ಇದಕ್ಕಿಂತ ಏನು ಬೇಕು ಏನೋ. ಐ ಆಮ್ ರಿಯಲಿ ಟಚ್ಡ್ ಆ್ಯಂಡ್ ಒಂದೊಂದು ಟೈಮ್ ಎಮೋಷ್ನಲ್ ಆಗ್ತೀನಿ. ಬಿಕಾಸ್ ದ ಟೀಮ್, ನನಗೆ ಇರೋಂಥ ಈ ಟೀಮ್, ಇಲ್ಲಾಂದರೆ ನನ್ನ ಪ್ರಶಾಂತ್ ತುಂಬ ಕ್ಲೆವರ್ ಪ್ರೊಡ್ಯೂಸರ್, ಅಣ್ಣ. ಬಟ್ ಎಂಥ ಕ್ಲೆವರ್ ಅಂದರೆ ಸರ್, ಅಣ್ಣ ಆದ ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ, ಈ ವಿಲ್ ನಾಟ್ ಪ್ರೊಡ್ಯೂಸ್. ಗುಲ್ಟು ಮಾಡಿದಾಗೂ ಜೊತೆಯಲ್ಲಿದ್ದ, ನನಗೆ ಮಾಡಿಲ್ಲ. ಸಾರ್ವಜನಿಕರು ನನಗೆ ಮಾಡಿಲ್ಲ. ಆರಾಮ್ ಅರವಿಂದ್ ಸರ್ ಗುರು ಇದು ಮಾಡ್ತೀನಿ ನಿನಗೆ, ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ. ಸೊ ವೆರಿ ಬಿಸ್ನೆಸ್ ಮ್ಯಾನ್. ಶ್ರೀಕಾಂತ್ ಎಮೋಷ್ನಲ್, ಎಷ್ಟು ಎಮೋಷ್ನಲ್ ಅಂದರೆ ಒಂದೊಂದ್ಸರಿ ಅನ್ಸುತ್ತೆ ನನಗೆ ಯಾವುದಾದ್ರೂ ಹಿಂದಿನ ಜನ್ಮದಲ್ಲಿ ತಂದೆಯಾಗಿ ಹುಟ್ಟಿದ್ನ ಶ್ರೀಕಾಂತ್ ನನಗೆ. ಲಿಟ್ರಲಿ ಸರ್, ಫ್ರಮ್ ಅಕೀರಾ ಈಸ್ ಬೀನ್ ವಿತ್ ಮಿ. ಯಾರಿಗಾದ್ರೂ ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ಥರ ಇರ್ಬೇಕಂತ. ದ ವೇ ಈ ಸ್ಟ್ಯಾಂಡ್ಸ್, ನಮ್ಮಪ್ಪ ಮೇಲೆ ನಿಲ್ಲೋದು ಅದು ಸ್ವಾರ್ಥ, ಅವ್ರ ಮಗಗೋಸ್ಕರ. ಇವ್ನು ಎಂಥ ಮ್ಯಾಡ್ ಫೆಲೋ ಅಂದರೆ, ನಿನಗೋಸ್ಕರ ನಿಲ್ತೀನಿ, ಎಷ್ಟೋ ಸರಿ ಹೇಳಿದ್ದೀನಿ ಇನ್ನೊಂದು ಸಿನಿಮಾ ಮಾಡೋ, ಇನ್ನೊಂದು ಸಿನಿಮಾ ಮಾಡು ಬಾ ಅಂದರೆ ಮಾಡಲ್ಲ. ನೀನು ಗೆಲ್ಲೋವರೆಗೂ ನಿನಗೇ ಮಾಡ್ತಿದ್ದೆ, ನೀನು ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ, ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತಾನೆ. ಸೊ ಐ ಆಮ್ ವೆರಿ ಮಚ್ ಇದೆಲ್ಲವೂ ನನ್ನ ಅದೃಷ್ಟ ಅನಿಸುತ್ತೆ. ನಮ್ಮ ನಂದೀಶ ಇದ್ದಾನೆ, ನಿಂತ್ಕೊಳ್ಳೋ ಚಿನ್ನ, ಎಲ್ಲರೂ ನೋಡಲಿ ನಿನ್ನ. ಅಕೀರಾಯಿಂದ ನಿಂತಿದ್ದಾನೆ ಸರ್, ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲ್ಮ್, ಇನ್ ಮೈ ಸೆಟ್ 70 ಜನ ನನ್ನವರೇ. ನನ್ನ ಗೆಲುವಿಗಾಗಿ ನನ್ನ ಟ್ರ್ಯಾಕ್ ಕಂಟ್ರೋಲ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಇವ್ರು ಎಲ್ಲವೂ ನನ್ನ ಸುತ್ತ. ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ, ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ. ಇವ್ರು ಎಲ್ಲರೂ ಪ್ರತಿನಿತ್ಯ ಒಂದು 6 ಗಂಟೆಗೆ ಆಗೋದು, ಒಂದೊಂದ್ಸರಿ 7 o'clock ಆಗಿಬಿಡುತ್ತೆ. ಅಣ್ಣ ನೀನು ಮಾಡು, ಫ್ರೇಮ್ ಚೆನ್ನಾಗಿ ಬರುತ್ತಾ, ನೀನು ಮಾಡು. ಸೊ ಈ ಸಪೋರ್ಟ್, ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ತುಂಬ ಹೆಚ್ಚು ಟೈಮ್ ತೊಗೊತಿದ್ದೀನಿ, ಐ ಡೋಂಟ್ ನೋ. ಅಭಿ ಬಗ್ಗೆ 2 ಮಾತು. ವೆರಿ ಟ್ಯಾಲೆಂಟೆಡ್ ಗೈ. ದ ಮಿನಿಟ್ ನನಗೆ ಸಬ್ಜೆಕ್ಟ್ ಹೇಳಿದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಎಂ ಅರವಿಂದ್ ಸ್ವಾಮಿ, ಯು ಒನ್ ಆಸ್ ಅ ಡೈರೆಕ್ಟರ್, ಯು ವಿಲ್ ಗೆಟ್ ಆಫರ್ಸ್. ಮುರಳಿ ಸರ್ ಇದ್ದಾರೆ, ಒಳ್ಳೆ ಸಬ್ಜೆಕ್ಟ್ ಹೇಳು. ಆ್ಯಂಡ್ ಅಗೈನ್ ಪ್ರಶಾಂತ್ ಅವ್ರು ಹೇಳ್ದಂಗೆ, ಮಿಲನ ಅವರು, ನನಗೆ ಮಿಲನ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಇದೆಲ್ಲವೂ ಶಿ ಹಸ್ ಪ್ರೂವ್ಡ್. ಪ್ರಮೋಷನ್ ಟೈಮಲ್ಲಿ ತುಂಬ ದ ವೇ ಶಿ 2 ತಿಂಗಳಾಗಿದೆ ಅಷ್ಟೇ ಮಗು ಹುಟ್ಟಿ. ಆ್ಯಂಡ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಎಲ್ಲ ಆಗ್ತಿದ್ದಾರೆ, ಈ ಟೈಮಲ್ಲಿ ನೀವು ಮಾಡಬಾರ್ದು. ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಶಿ ಕಮ್ಸ್, ಶಿ ಗಿವ್ಸ್ 2 interviews ಆ್ಯಂಡ್ ಶಿ ಗೋಸ್ ಬ್ಯಾಕ್, ಬೇಬಿಗೆ ಫೀಡ್ ಮಾಡಿ ಮತ್ತೆ ಬರ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ನಾನು ಪ್ರಶಾಂತ್ ಹೇಳಿದೆ ನಿನ್ನ ಜೊತೆ 10 ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ರಿತಿಕಾ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ಒಂದು ಪದ ಡೈಲಾಗ್ ಇಲ್ಲ ಇಡೀ ಸಿನಿಮಾಲಿ. ಶಿ ಈಸ್ ಅನ್ ಆಲ್ಸೋ ಎನ್ ಹೀರೋ. ಮತ್ತು ನಡೆಯೋಕ್ಕಾಗಲ್ಲ, ಡಿಸೇಬಲ್ ಇರುತ್ತೆ. ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾ ಹೋದ್ರು. ಮೇ ಬಿ ನಿನಗೆ ಬರ್ದಿತ್ತಮ್ಮ ಇದು. ಐ ಥಿಂಕ್ ದಿಸ್ ಆ್ಯಂಡ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್. ಒಂದು ಪದ ಇಲ್ಲ ಅಂದ್ರೂ ಅದು ರಿಮೆಂಬರ್ ಆಗಿ ಉಳಿಯುತ್ತೆ. ಆ್ಯಂಡ್ ವಿಕ್ಕಿ ಆ್ಯಂಡ್ ಗೌರವ್ ಸರ್, ಥ್ಯಾಂಕ್ ಯು. ಯಾರಾದರೂ ಮಿಸ್ ಮಾಡಿದ. ಆ್ಯಂಡ್ ಟೆಕ್ನಿಷಿಯನ್ಸ್ ಅರ್ಜುನ್ ಜನ್ಯ ಸರು 3 ಸಾಂಗ್ಸ್ ಕೊಟ್ಟರು. ಅದೇ ಥರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಎಡಿಟರ್ ಆಗಿರ್ಬೋದು, DOP ಎಲ್ಲರೂ. ಯಾರಾದರೂ ಮಿಸ್ ಮಾಡಿದಾಗ ಕ್ಷಮೆ ಇರಲಿ. ಥ್ಯಾಂಕ್ ಯು ಮುರಳಿ ಸರ್. ನೀವೆಲ್ಲರೂ ಮುರಳಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಕೂತ್ಕೊಂಡು ಓದ್ಲಾ ಹೊಡಿ ಅಂದ್ರೆ 1 hour ಹೊಡಿತೀನಿ. ಇದ್ರ ಸೀರಿಯಸ್ ಆಗಿ ಮಾತಾಡೋ ಅಂದ್ರೆ ಒಂಥರ ನಡಗತ್ತೆ ಮೈಯೆಲ್ಲ. ಇಲ್ಲಿರೋರು ಯಾರು ಇದನ್ನ ನಂಬಲ್ಲ ನಿಜವಾಗ್ಲು. ಅಂದ್ರೆ ನಾನು ನೋಡಿ ಟೈಮ್ ಹೆಂಗಿರುತ್ತೆ ಅಂದ್ರೆ, ಶ್ರೀ ಮುರಳಿ ಅವ್ರಿಗೋಸ್ಕರ ಸ್ಪೀಚ್ ರೆಡಿ ಮಾಡ್ಕೊಂಬಂದು ನೋಡಿದ್ರೆ ಅವರೇ ಹೊಟ್ಟೋಗ್ಬಿಟ್ರು ಮುಂಚೆ. ಟೈಮ್ ಹಿಂಗಿರುತ್ತೆ ನಂದು. ಸೊ ಗಾಡ್ಸ್ ಪ್ಲಾನ್ ಅಂತಾರೆ. ನೀಟಾಗಿ ಅದೊಂದೇ ತಯಾರು ಮಾಡ್ಕೊಂಡ್ ಬಂದಿದೆ, ನೋಡೋದು ಅವರೇ ಹೊಟ್ಟೋದ್ರು ಮುಂಚೆ. ಇರ್ಲಿ, ಅವ್ರಿಗೆ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು. ಕೆಲವೊಂದು ಮನಸ್ಸಿಂದ ಹೇಳೋ ಮಾತಿರ್ತದ ಮನ್ಸಲ್ಲಿ ಇರ್ಲಿ. ನೆಕ್ಸ್ಟ್ ಗೆಸ್ಟ್ ಆಗಿ ಕರ್ಕೊಂಡಾಗ ಅದನ್ನ ಹಂಗೆ ಇಟ್ಕೋತೀನಿ, ಯಾಕಂದ್ರೆ ಪಂಚ್ಗಳು ಸ್ಟಾಕ್ ಇರಲ್ಲ. ಸೊ ಥ್ಯಾಂಕ್ ಯು. ನನಗೆ ಅದೇ ಹೇಳೋದ್ನಲ್ಲ, ಕೆಲವೊಂದು ಟೈಮ್ ಭಾವುಕನಾಗ್ತೀನಿ ಆರ್ ಎಂ ಅರವಿಂದ್ ಸ್ವಾಮಿ ಬಗ್ಗೆ ಮಾತಾಡಕ್ಕೆ ಹೋದ್ರೆ. ನಾನು ಬೇಸಿಕಲಿ ಶಾರ್ಟ್ ಫಿಲಮ್ ಮೇಕರ್. ತುಂಬ ಒಂದು ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಮಾಡಿದೆ ಸಿನಿಮಾ, ಒಂದು ಶಾರ್ಟ್ ಫಿಲಮ್ ಮಾಡಿಕೊಂಡು. ಫಸ್ಟ್ನೇ ಸಿನಿಮಾಗೂ ಏನಂತ ನಾಗೇಶ್ ಕುಮಾರ್ US ಅವ್ರು ಅವಕಾಶ ಕೊಟ್ಟಿದ್ದು ಫಸ್ಟ್ನೇ ಸಿನಿಮಾಗೆ. ಏನಂತ ಬಜೆಟ್ ಇಲ್ಲ, 2ನೇದಕ್ಕೂ ಎಂಥ ಬಜೆಟ್ ಇಲ್ಲ. ನನಗೆ ಒಂದು ಬೇಜಾರಿತ್ತು. ಓಕೆ ಗುರು, ಪ್ರತಿಯೊಬ್ಬರು ನಿನಗೆ ಟ್ಯಾಲೆಂಟ್ ಇದೆ, ತುಂಬ ಚೆನ್ನಾಗಿ ಬರೀತೀಯ, ಎಲ್ಲ ಹೊಗಳ್ತಾರೆ. ಅಂದರೆ ಹೆಂಗಾಗೋಯ್ತು ಅಂತಂದರೆ, ಈಗ ಗಂಟೆ ಬಾರಿಸ್ಕೊಂಡು ಬರ್ತಾರಲ್ಲ, ಏಯ್ ಗುರು ಸಕ್ಕತ್ತಾಗಿ ಆಡ್ತಾನೆ, ಏನು ರಾಗ ಅಂದ್ಬಿಟ್ಟು ತಂಗಳನ್ನ ಹಾಕಿದ ಥರ ಆಗ್ತಾಯಿತ್ತು. ಅಂದರೆ ಯಾಕೆ ಗುರು ಹಿಂಗೆ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು.
ಅವಾಗ ನನಗೆ ಇದು ಗಜಾನನ್ ಗ್ಯಾಂಗ್ ಪ್ರೀಮಿಯರಲ್ಲಿ ಅನೀಶ್ ಅವರು ಮತ್ತು ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ಸಿನಿಮಾ ನೋಡಿದ್ರು. ನೋಡ್ಬಿಟ್ಟು ಅವತ್ತು ಹೇಳಿದ್ರು, ಅನೀಶ್ ಅವ್ರು ಬಂದು ಪಾಪ ಅವ್ರು ಪ್ರತಿ ಸಿನಿಮಾಗೂ ಮಾಡ್ತಾರೆ, ಅಂದ್ರೆ ಅಲ್ಲಿ ಬಂದು ಸೆಲೆಬ್ರಿಟಿ ಶೋಗೆ ಬಂದ್ಬಿಟ್ಟು ಹೇಳಿದ್ರು, ಈ ಸಿನಿಮಾ ಇಷ್ಟ ಆಗಿಲ್ಲ ನನಗೆ ಫೋನ್ ಮಾಡಿ ನಾನು ದುಡ್ಡು ಹಾಕ್ತೀನಿ ಅಂತ. ಆ್ಯಂಡ್ ಅಗೈನ್ ಅಷ್ಟಕ್ಕೆ ಮುಗಿತಾ ಇತ್ತೇನೋ ಮೋಸ್ಟ್ಲಿ ನಮ್ಮ ಸಂಬಂಧ. ಅದಾದ ನಂತರ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಸ್ಕ್ರಿಪ್ಟ್ ಮಾಡಿಕೊಂಡು ಸುಮಾರು ಕಡೆ ಅಲಿತಾ ಇದ್ದೆ. ನನಗೆ ಗೊತ್ತಿತ್ತು ಇಂಡಸ್ಟ್ರಿಲಿ ಯಾರು ಕರೆದು ಊಟ ಹಾಕಿ, ಊಟ ಟೈಮ್ ಹೋದ್ರು ಕಾಫಿ ಟೀ ಕೊಡ್ತಾರೆ, ಆ್ಯಂಡ್ ಅಗೈನ್ ಯಾರು ಕರೆದು ಊಟ ಹಾಕಲ್ಲಾಗರು. ಆ್ಯಂಡ್ ಅಗೈನ್ ನನ್ನ ಪ್ರತಿ ಪ್ರೊಡ್ಯೂಸರ್ ಹತ್ರ ಹೋದಾಗಲೂ ಅಗೈನ್ ಅದೇ ರಿಜೆಕ್ಷನ್ಗಳು ಸ್ಟಾರ್ಟ್ ಆದಾಗ ನನಗೊಂಥರ ಅನ್ಸಕ್ಕೆ ಶುರುವಾಯಿತು, ಓಕೆ ಗುರು, ಅಂದರೆ ಇನ್ನೂ ನಮ್ಮನ್ನು ತಗೊಂಡಿಲ್ವೇನೋ ಇಂಡಸ್ಟ್ರಿ. ಅಂದರೆ ನಾನು ಅತ್ಲಗೆ ಪೂರ್ತಿ ಸೋತು ಇಲ್ಲ, ಅತ್ಲ ಪೂರ್ತಿ ಗೆದ್ದು ಇಲ್ಲ, ಮಧ್ಯದಲ್ಲಿ ಉಳ್ಕೊಂಡ್ಬಿಟ್ಟಿದ್ನಲ್ಲ, ಅದೊಂದು ಪ್ರೆಷರ್ ಇತ್ತು ನನಗೆ. ಕರೆದ್ರು ನನ್ನ ಯಾರೋ ಇವ್ರು ಫೋನ್ ಮಾಡಿ ಕರೆದ್ರು, ಈ ಥರ ಅನೀಶ್ಗೊಂದು ಕತೆ ಮಾಡಬೇಕು ಅಂತ. ಫಸ್ಟ್ ಕಾಲ್ ನನ್ನ ಲೈಫಲ್ಲಿ ಬಂದಿದ್ದು ಒಂದು ಪ್ರೊಡಕ್ಷನ್ ಹೌಸಿಂದ. ಥ್ಯಾಂಕ್ ಯು ಸೋ ಮಚ್. ಫಸ್ಟು ನನಗೆ ಅಲ್ಲೇ ಗೆದ್ದುಬಿಟ್ಟೆ ನಾನು. ಈ ಇಂಡಸ್ಟ್ರಿ ನನಗೆ ಅನ್ನ ಕೊಡುತ್ತೆ ಅಂತ ಅಲ್ಲೇ ಫಿಕ್ಸ್ ಆಗೋಯ್ತು. ಅಂದರೆ ಒಂದು ಈಗೋ ಇರುತ್ತೆ. ಅನೀಶ್ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ವಂಡರ್ಫುಲ್ ಟೆಕ್ನಿಷಿಯನ್. ನನಗಿಂತ ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇರುವಂತಹ ಒಬ್ಬ ನಟ ಕಮ್ ನಿರ್ದೇಶಕ. ಅವರೇ ಇನ್ನೊಂದು ಮಾಡ್ಕೊಬೋದಿತ್ತು. ಬಟ್ ನನ್ನ ಕರೆದಾಗ ನನಗನ್ಸಿದ್ದು, ಗುರು ದೊಡ್ಡ ಜವಾಬ್ದಾರಿ ಇದೆ ನನಗೆ. ಯಾಕೆಂತಂದ್ರೆ ಅವರಲ್ಲಿ ಎಲ್ಲ ಇದೆ, ಎಲ್ಲವೂ ಮಾಡೋ ಒಂದು ಕತೆ ಮಾಡೋ ಟ್ಯಾಲೆಂಟ್ ಇದೆ. ನನ್ನ ಕರೆದಿದ್ದಾರೆ ಅಂದ್ರೆ ಅವ್ರಿಗೆ ಬೇರೆ ಫ್ಲೇವರ್ ಬೇಕು ಅಂತ ನನಗಲ್ಲ ಅರ್ಥ ಆಯ್ತು ಆ್ಯಕ್ಚುಲಿ. ಫಸ್ಟ್ನೇ ದಿನ ಬಂದು ಕತೆ ಹೇಳಿದಾಗ, ಇದು ಸುಮಾರು ಇಂಟರ್ವ್ಯೂ ಹೇಳಿದ್ದೀನಿ ನಾನು, ಅನೀಶ್ ಅಂದ್ರೆ ಮಾಸ್ ಅಲ್ವಾ. ಪ್ರಶಾಂತ್ ಅವ್ರು ಕೂತಿದ್ರು, ನಾನು ಗುಲ್ಟು ನೋಡ್ಬಿಟ್ಟು ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್ ನನಗೆ ಅವಾಗಿಂದ. ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್. ಇವಾಗ ಇಲ್ಲ, ಹಾಗೇನಿಲ್ಲ, ಈಗ ಬಹಳ ಕ್ಲೋಸ್ ಆಗಿದ್ದಾರೆ. ಸೊ ಅಕೀರಾ ಪ್ರೊಡ್ಯೂಸರು, ಗುಲ್ಟು ಪ್ರೊಡ್ಯೂಸರು, ಅನೀಶ್ ಅವರು. ಸೊ ನಾನು ಕೂತ್ಕೊಂಡಿದ್ದೆ, ಅನೀಶ್ ಅವರು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ಆಚೆ ಕಡೆ. ಸೊ ಅಲ್ಲಿ ಡೀಟೇಲಿಂಗ್ ಕೊಡ್ತಾ ಇದ್ದಾರೆ ನಿರ್ದೇಶಕ. ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರು. ಸೊ ಭಾಳ ಫ್ರೆಶ್ ಆಗಿದೆಯಲ್ಲ, ಫ್ರೆಶ್ ಆಗಿ ಒಂದು ಕತೆ ಹೇಳಿ ನಿರ್ದೇಶಕರೇ, ನೀವು ಭಾಳ ಫ್ರೆಶ್ ಆಗಿ ಕಾಣ್ತಾ ಇದಾರೆ. ಫ್ರೆಶ್ ಆಗಿ ಒಂದು ಕತೆ ಹೇಳ್ಬಿಟ್ಟು ಒಂದು ಅಡ್ವಾನ್ಸ್ ಹಾಕೊಳ್ಳೋಣ ಅಂತ. ಸುಮಾರು EMI ಕಟ್ಟಿಲ್ಲ ಅಂತ ಬೇರೆ ಫೋನ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಇಲ್ಲ, ಇದು ಅಡ್ವಾನ್ಸ್ ಹಾಕೊಳ್ಳಬೇಕು ಅಂದ್ಬಿಟ್ಟು ಮಾಸ್ ಕತೆ ಹೇಳಿದೆ. ತುಂಬಾ ಊರ ಮಾಸ್, ಫುಲ್ ಮಾಸ್. ಎಲ್ಲರೂ ಸ್ಯಾಡ್ ಆಗಿ ಕೂತಿದ್ದಾರೆ. ಗುರು ಕತೆ ಇಷ್ಟ ಆಗಿಲ್ವಾ, ಇಲ್ಲ ನಾನೇ ಇಷ್ಟ ಆಗಿಲ್ವಾ ಅಂತ ಒಂದು ಡೌಟ್ ಶುರು ಆಗೋಯ್ತು ನನಗೆ. ಓಕೆ, ಇದು ವರ್ಕೌಟ್ ಆಗಿಲ್ವಾ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಮಾಸ್ ಹೇಳಿದೆ. ಕತೆ ಹೇಳಿದ್ಮೇಲೆ ತುಂಬ ಖುಷಿ ಆಯಿತು ಬ್ರದರ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅಂದರು. ಸೊ ಇದೇನು ಗುರು, ಕಾಫಿನೂ ಕೊಟ್ಟಿಲ್ಲ, ಒಂದು ಇಲ್ಲಿಗೆ ಮುಗಿಸ್ಬಿಟ್ರಲ್ಲ ಅಂತ ಒಂದು ಬೇಜಾರಾಗೋಯ್ತು. ನಾನು ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀನಿ, ಆರಾಮ್ ಅರವಿಂದ್ ಸ್ವಾಮಿ ಅಂತ. ಸುಮ್ಮನೆ ಕತೆ ಕೇಳಿ ಫ್ರೆಂಡ್ಶಿಪ್ಪಲ್ಲಿ ಹೆಂಗಿರು ಇಷ್ಟು ದೂರ ಬಂದಿದ್ದೀವಿ, ಅವ್ರಿಗೂ ಒಂದು ನಾಲೆಜ್ ಇರುತ್ತೆ, ಏನಾದರೂ ಚೇಂಜಸ್ ಹೇಳಿದ್ರೆ ಅದನ್ನು ಕತೆಗೆ ಹಾಕೊಂಬಿಟ್ಟು ಸೂಪರಾಗಿ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕತೆ ಹೇಳಿದೆ ನಾನು. ಕತೆ ಹೇಳಿದ ತಕ್ಷಣನೇ ಭಾಳ ಅವ್ರಿಗೆಲ್ಲ ಇವರು ಪ್ರಶಾಂತ್ ಅವ್ರು ಎದ್ಬಿಟ್ಟು, ಟ್ರೈಲರ್ ಕಟ್ ನನ್ನ ತಲೆಯಲ್ಲಿದೆ, ಇದು ಹಿಂಗೆ ಮಾಡೋಣ ಅಂತ ಅವರು. ನಾನೇ ಫಿಕ್ಸ್ ಆಗಿಲ್ಲ, ನೀವೇ ಫಿಕ್ಸ್ ಆಗ್ಬಿಟ್ರ ಅಂತ ನನಗೆ ಕನ್ಫ್ಯೂಷನ್ನು. ಆಮೇಲೆ ಒಂದಿನ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ, ಏನು ಗುರು ಏನು ಮಾಡೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ತುಂಬ ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡೆ ಹೇಳಿದ್ದೆ ನಾನು, ಇದರಲ್ಲಿ ಮಾಡ್ತೀನಿ ನಾನು. ಯಾಕಂದರೆ ಇಲ್ಲಿ ಇಂಡಸ್ಟ್ರಿಲ್ ಡಿವೈಡ್ ಮಾಡ್ತಾರೆ ಅಷ್ಟೇ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ. ನನಗೇನು ಅಂತಂದರೆ ಪ್ಯೂರ್ಲಿ ಕಂಟೆಂಟ್ ಗುರು, ಒಂದೊಳ್ಳೆ ನಕ್ಸೋ ಸಿನಿಮಾ ಮಾಡೋಣ, ಇದೇ ನನ್ನ ತಲೆಯಲ್ಲಿ. ಕಮ್ಮಿ ಬಜೆಟ್ ಕೊಟ್ಟೆ. ಅದೇ ಹೇಳಿದೆ, ಸಿನಿಮಾಗೆ ಏನು ಬೇಕು ಅದೇ ತಗೊಳುತ್ತೆ ಅನ್ನೋದಕ್ಕೆ. ನಿಜವಾಗ್ಲೂ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ, ಎಲ್ಲ ಹೊಸದಾಗಿ ಮಾಡೋಣ ಅಂತಿತ್ತು. ಒಂದು ಖಾಲಿ ಪೇಪರ್ ತೊಗೊಂಡೋಗಿ ಅವ್ರು ಕೇಳ್ಕೊಟ್ಟೆ, ಅವರು ತುಂಬ್ತಾ ಹೋದ್ರು. ಅರ್ಜುನ್ ಜನ್ಯ ತುಂಬಿದ್ರು ಮ್ಯೂಸಿಕ್ಗೆ, ಬಿಲನ ಮೇಡಮ್ನ ತುಂಬಿದ್ರು, ಋತಿಕಾನ್ ತುಂಬಿದ್ರು, ಆ್ಯಂಡ್ ಅಚ್ಯುತಣ್ಣನ್ ತುಂಬಿದ್ರು, ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು. ಆ್ಯಂಡ್ ಅಗೈನ್ ಏನು ಅಂತಂದರೆ ನನಗೆ ಎಲ್ಲ ಹೊಸ್ತು ಅನ್ಸಕ್ಕೆ ಶುರುವಾಯಿತು. ಯಾಕೆಂತಂದರೆ ನಾನು ಅಷ್ಟು ಬ್ರಾಡಾಗಿ ಥಿಂಕ್ ಮಾಡಿಲ್ಲ ಸಿನಿಮಾ ಆಟೋಮೆಟಿಕ್ಕಾಗಿ ಬ್ರಾಡ್ ಆಗ್ತಾ ಹೋಯಿತು. ಆ್ಯಂಡ್ ಅಗೈನ್ ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದು ನಾನು ಪ್ಲ್ಯಾನ್ ಮಾಡಿಲ್ಲ. ಸ್ಕ್ರಿಪ್ಟ್ ತೊಗೊಂಬಂದು ಒಂದು ಎಳೆ ಎತ್ಕೊಂಬಂದೆ, ಸಿನಿಮಾ ಏನು ಬೇಕು ಅದೇ ತೊಗೊತಾ ಬಂತು. ಆ್ಯಂಡ್ ಇವತ್ತು ಕಂಪ್ಲೀಟ್ ಸಿನಿಮಾ ರೆಡಿಯಾಗಿದೆ. ನವಂಬರ್ 22ಕ್ಕೆ ನನ್ನ ಅಷ್ಟು ಶ್ರಮ, ಅಷ್ಟು ಶ್ರದ್ಧೆ ಥಿಯೇಟ್ರಲ್ಲಿ ಕಾಣುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಆಡಿಯನ್ಸ್ನ ತುಂಬ ಲೈಟಾಗಿ ತೊಗೊಂಡಿದ್ದೆ. ಅಂದರೆ ನಾನು ಬಿಗಿನಿಂಗಲ್ಲಿ ಯೋಚನೆ ಮಾಡಿದೆ, 2 ಸಿನಿಮಾ ಆದಮೇಲೆ, ಓಕೆ ಗುರು ಏನಾದರೂ ಎಮೋಷ್ನಲಿ ವರ್ಕ್ ಮಾಡೋಣ, ಅಂದರೆ ಎಮೋಷ್ನಲಿ ಇನ್ ದ ಸೆನ್ಸ್ ಸಿಂಪತಿ ಕಾರ್ಡ್ ಏನಾದರೂ ಪ್ಲೇ ಮಾಡಿ ಜನನ ಕರೆಸ್ಬೋದಾ, ಆಗಲ್ಲ. ಗಿಮಿಕ್ ಏನಾದರೂ ಮಾಡೋಣ, ಆಗಲ್ಲ. ಮತ್ತೇನು ಮಾಡ್ಬೇಕು ಗುರು, ಒಳ್ಳೆ ಸಿನಿಮಾನೇ ಮಾಡಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಜನ ಭಾಳ ಬುದ್ಧಿವಂತರಿದ್ದಾರೆ. ಮುಂಚೆ ಎಲ್ಲ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಎತ್ತಿಗೆ ಪ್ರೇಕ್ಷಕರೇ ಒತ್ತಾಯ ಮಾಡೋ ಥರ ಆಗಿದೆ. ಏನಕ್ಕೆ ಅಂತಂದರೆ, ಪ್ರತಿ ಸಿನಿಮಾ ಮಾಡ್ತೀವಿ, ಚೆನ್ನಾಗಿದೆ ಅಂತ ಡಮ್ಡಿ ಹೊಡಿತೀವಿ, ಒಳಗಡೆ ಕರ್ಸಿದ್ಮೇಲೆ ಏನೂ ಇರಲ್ಲ. ಈ ಸತಿ ನಾನು ಹೇಳ್ತೀನಿ, ಸಿನಿಮಾ ಏನಾದರೂ ಚೆನ್ನಾಗಿಲ್ಲ ಅಂದರೆ ನಾನೇನು ದುಡುಕಿ ಏನು ಹೇಳಕ್ ಹೋಗಲ್ಲ, ಅದನ್ನ ಮಾಡ್ಬಿಡ್ತೀರ ನೀವು. ಸಿನಿಮಾ ಏನಾದರೂ ಚೆನ್ನಾಗಿಲ್ಲ ಅಂತಂದ್ರೆ ನಂದು ಇದು ಕೊನೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಲಿ.
ಅದನ್ನ ನಾವೆಲ್ಲ ಒಪ್ಕೊಳ್ಳೋದಿಲ್ಲ. ಪ್ರತಿ ಎಕ್ಸಾಮ್ ಬರೆದಾಗ ಒಬ್ಬ ಡೈರೆಕ್ಟ್ರು ಏನಂತಂದ್ರೆ, ಗುರು ನನಗೊಂದು 60 ಮಾರ್ಕ್ಸ್ ಬಂದ್ರೆ ಸಾಕು ಅಂತ ಅನ್ಸುತ್ತೆ, ಇದು 80 ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇದೇ ಕೊನೆ ಸಿನಿಮಾ ನಂದು ಕನ್ನಡ ಇಂಡಸ್ಟ್ರಿಲಿ. ಏನಕ್ಕೆ ಈ ಮಾತನ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನು 20% ನಾವು ಯಾರನ್ನೂ ಮೆಚ್ಚಕ್ಕಾಗಲ್ಲ ಬಿಡಿ. ಅವ್ರು ಮರ ಅನ್ನಲ್ಲ, ಏನೋ ಭೂಮಿ ಅನ್ನಲ್ಲ, ಆಕಾಶ ಅನ್ನಲ್ಲ. ಸೊ ಅಂಥವ್ರು ನಾನು ದೇವರನ್ನೇ ಮೆಚ್ಚಕ್ಕಾಗಲ್ಲ. ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, 80% ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೆ ಇದು ನನ್ನ ಕೊನೆ ಸಿನಿಮಾ ಕನ್ನಡದಲ್ಲಿ. ಇನ್ನೊಂದು ಗಣಿಟು ಅಂತ ಒಂದು ಮಾಡಿದ್ದೀನಿ. ಆಮೇಲೆ ಕೇಳ್ಬಿಟ್ಟಿರ ಹೆಂಗೋ ಮಾಡಿದೆ ನೀನು ಅಂತ ಕೇಳ್ಬಿಟ್ಟಿರಾ. ಪ್ರೋಗ್ರಾಮ್ ಶುರುಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನನ್ನ ಹತ್ರ ಒಂದು ಟೇಬಲ್ ಅಲ್ಲಿ ಕುತ್ಕೊಂಡು ನಾನು ಒಂಚೂರು ಇನ್ಫಾರ್ಮೇಶನ್ ತೆಗಿತಾ ಇದ್ದೆ. ಅಂಕಿತಾ ಅವ್ರೆ ಏನ್ ಮಾತಾಡ್ಲಿ ಅಂತ ಕೇಳಿದ್ರು. ನಾನು ಅಲ್ಲ ನೀವು ಸಿನಿಮಾ ಬಗ್ಗೆ ಕಂಟೆಂಟ್ ಬಗ್ಗೆ ಮಾತಾಡಿ ಅಂತ. ಅಲ್ಲ ಆದ್ರೂ ನಿಮಗೆ ಗೊತ್ತಿರುತ್ತಲ್ಲ ಏನ್ ಮಾತಾಡ್ಲಿ ಅಂತ. ಇದು ಉಲ್ಟಾನೇ ಇದೆ ಇದು. ಇಲ್ಲ, ದಯವಿಟ್ಟು ಹೇಳ್ತೀನಿ, ನವೆಂಬರ್ 22ಕ್ಕೆ ನೋಡಿ. ಡ್ಯಾಮ್ ಶೋರ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಮತ್ತೆ ನನ್ನ ತಂಡದ ಬಗ್ಗೆ, ನನ್ನ ಟೆಕ್ನಿಷಿಯನ್ ಬಗ್ಗೆ ಚಿಕ್ಕದಾಗಿ ಮಾತಾಡಲೇಬೇಕು. ನಿಮಗೂ ಹೋಗೋ ಆತರ ಇರುತ್ತೆ, ಬಟ್ ನನಗೂ ಕಾತರ ಇದೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ. ರೈಮಿಂಗ್ ಆ್ಯಂಡ್ ಏನಂತಂದ್ರೆ, ಫಸ್ಟ್ನೇದಾಗಿ ನಾನು ಹೀರೋ ಅನೀಶಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಅಣ್ಣ, ನಿನ್ನೆ ಒಂದು ಟ್ರೈಲರ್ ನೋಡಿದೆ, ತುಂಬ ಬಿಗ್ ಬಜೆಟ್ದು. ಅಲ್ಲಿ ನೋಡಿದಾಗ ಅನಿಸ್ತು, ಯಾಕೆ ಈ ವ್ಯಕ್ತಿನ ಯೂಸ್ ಮಾಡ್ಕೊತಾ ಇಲ್ಲ ಅಂತ ನನಗೆ ತಲೆಗೆ ಸ್ಟ್ರೈಕ್ ಆಯಿತು. ಆ್ಯಂಡ್ ನಾನು ಇಂಡಸ್ಟ್ರಿಯಲ್ಲಿ ನಿಜ ಹೇಳ್ತೀನಿ, ಯಾರಿಗೂ ಬಗೆಟ್ ಹಿಡಿಯಲ್ಲ. ಇದೊಂದು ಫಸ್ಟ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಏನ್ಗೂ ಹಿಂಗೆ ಬಗೆಟ್ ಹಿಡಿತವನೆ ಅಂತ ಅನ್ಕೊಂಡ್ಬಿಡ್ತಾರೆ. ಮನಸ್ಸಲ್ಲಿರೋ ಮಾತು ನನಗೆ ಓಪನ್ ಆಗಿ ಹೇಳ್ತೀನಿ, ಒಳ್ಳೆ ಮೆಟೀರಿಯಲ್, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಸರಿಯಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾಕೆ ಗುರು ಕನ್ನಡ ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಆರಾಮ್ ಅರವಿಂದ್ ಸ್ವಾಮಿ ಆದಮೇಲೆ ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ನ ಖಂಡಿತವಾಗ್ಲೂ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಇನ್ನೂ ಒಂದು ಹಂತಕ್ಕೆ ಖಂಡಿತ ರೀಚ್ ಆಗುತ್ತಣ. ನವೆಂಬರ್ 22 ನಮ್ದೆ, ಈ ಸತಿ ಕಪ್ ನಮ್ದೆ. ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಅಂದರೆ, ಇವರು ಪ್ರಶಾಂತ್ ರೆಡ್ಡಿ ಅವ್ರು ಬಂದು ಬ್ರೈನು, ಎಲ್ಲವೂ ಯೋಚನೆ ಮಾಡೋದು, ಎಲ್ಲ ಒಂದು ಕೆಲಸಗಳನ್ನ ಹೆಂಗೆ ಹೋಗ್ಬೇಕು ಪ್ಲಾನ್ ಮಾಡೋದು, ಶೆಡ್ಯೂಲ್ ಮಾಡೋದು ಪ್ರಶಾಂತ್ ರೆಡ್ಡಿ ಅವರು. ಇವರು ಬಂದು ಹಾರ್ಟ್, ಯಾರೋ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನ್ಸು. ಪಾಪ ಈ ತರ ಅವರು ಮಾಡಿರೋ ಸಹಾಯನ ತೋರಿಸ್ಕೊಳ್ಳಲ್ಲ. ಅಂಡ್ ಅಗೈನ್ ನಿಜವಾಗ್ಲೂ ಬಿಗಿನಿಂಗ್ ಬಂದಾಗ ಒಂದು ಮಾತು ಹೇಳಿದ್ರು ನನಗೆ, ಈ ಸಿನಿಮಾ ಗೆದ್ದಿಲ್ಲ ಅಂದ್ರೆ ಅಭಿ ಇದೇ ನಮ್ಮ ಲಾಸ್ಟ್ ಸಿನಿಮಾ ಅಂತ. ನಿಜವಾಗ್ಲೂ ದುಃಖ ಆಯ್ತು. ಗುರು, ಒಳ್ಳೊಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ದೀರಾ, ಹಿಟ್ ಆಲ್ರೆಡಿ ತಗೊಂಡಿದ್ದೀರಾ, ಆದ್ರೂ ನೀವು ಮತ್ತೆ ಸಿನಿಮಾ ಮಾಡಲ್ಲ ಅಂತ ಕೇಳಿದಾಗ ಆಸ್ ಅ ಡೈರೆಕ್ಟರ್ ನಂಗೆ ನೋವಾಯ್ತು. ಅಂಡ್ ಅಗೈನ್ ಡೇ ಅಂಡ್ ನೈಟ್ ನಾವು ಅನೀಶ್ ಅವರು ನಿಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದೀವಿ. ಸಿನಿಮಾ ನೋಡಿದಾಗ ನಿಮ್ಮ ಬಾಯಲ್ಲೇ ಕೇಳಿದ್ದೀನಿ, ಒಂದೇ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ, ಅದನ್ನು ನವೆಂಬರ್ 22 ಪ್ರೂವ್ ಮಾಡ್ತೀನಿ. ಏನಿಲ್ಲ, ಅದು ನಾನೇನು ಅಂತ ಇವಾಗ ಹೇಳಲ್ಲ, ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ. ಆ್ಯಂಡ್ ಇನ್ನು ಕಲಾವಿದರ ಬಗ್ಗೆ ಬರೋದಾದರೆ, ಮಿಲನ ಮೇಡಮ್, ನಾನು ಹಿಂದೆ ಎಲ್ಲ ನೋಡಿದ್ದೆ ದುರ್ಗಿ ಅವತಾರ, ಸರಸ್ವತಿ ಅವತಾರ, ಲಕ್ಷ್ಮಿ ಅವತಾರ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಅವತಾರಗಳು ನಿಮ್ಮಲ್ಲಿ ನೋಡಿದ್ದೀನಿ. ಸೊ ಏನಂತಂದರೆ, ಕ್ಯೂಟ್ ಆಗಿದ್ದಾಗ ಸರಸ್ವತಿ ಥರ ಇರ್ತೀರಾ, ಕೋಪ ಮಾಡ್ಕೊಂಡಾಗ ದುರ್ಗಿ ಥರ ಇರ್ತೀರಾ. ಆ್ಯಂಡ್ ಇದನ್ನೆಲ್ಲ ಮೀರಿ ನೀವೊಬ್ಬರು ಮಹಾತಾಯಿ. ಏನಕ್ಕೆ ಅಂತಂದರೆ ನಿಜವಾಗ್ಲೂ ಹುಡುಗಾಟ ಅಲ್ವೇ ಅಲ್ಲ. ಒಂದು ಮಗು ಇದೆ ಮನೆಯಲ್ಲಿ, ನಾವುಗಳು ಕೊಡ್ತಾರ ಪ್ರೆಷರ್ ಅಷ್ಟಲ್ಲ, ಅದೊಂದು ಮೆಮ್ ಬಂದಿತ್ತಲ್ಲ, ಒಂದೊಂದಲ್ಲ ನನ್ನ ಮಕ್ಕಳದು ಒಂದೊಂದಲ್ಲ ಅಂತ. ಹಂಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದೀವಿ. ನನಗೆ ಅನ್ಸುತ್ತೆ, ಅಕಸ್ಮಾತ್ ಆ ಜಾಗದಲ್ಲಿ ನಾನು ಇರಲ್ಲ ಅಂದ್ರೆ ಹೇಳ್ತಾ ಇರೋದು ಅಂದ್ರೆ ಇಮ್ಯಾಜಿನೇಷನ್ಗೆ ಹೇಳ್ತಾ ಇದೀನಿ ನಾನು. ಇದ್ದಿದ್ರೆ ಹೆಂಗೆ ಗುರು ಅಂದ್ರೆ ಖಂಡಿತವಾಗ್ಲೂ ನಾನು ಬರಕ್ ಆಗ್ತಾ ಇರಲಿಲ್ಲ. ಮ್ಯಾಮ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂಡ್ ತುಂಬ ಹೃದಯ ಧನ್ಯವಾದಗಳು. ಒಂದು ತುಂಬಾ ಚೆನ್ನಾಗಿ ಒಂದು ಪ್ರಮೋಷನ್ನ ಕ್ಯಾರಿ ಮಾಡಿಕೊಟ್ಟಿದ್ರ, ಥ್ಯಾಂಕ್ ಯು. ಆ್ಯಂಡ್ ಋತಿಕಾ, ಕೆಲವರು ಮಾತಾಡಿದ್ರೆ ಚಂದ, ಕೆಲವರು ಮಾತಾಡದೇ ಇದ್ರೆ ಅಂದ. ಸೊ ಅದನ್ನ ಗುರುತಿಸಿ ನನಗೆ ಅವರು ಇತ್ತೀಚೆಗೆ ಮಾತಾಡೋದ್ಮೇಲೆ ಗೊತ್ತಾಯ್ತು ಒಳ್ಳೆ ಕ್ಯಾಸ್ಟಿಂಗು ಅಂತ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಾನು ನಿಜ ಸುಮ್ಮನೆ ತಮಾಷೆಗೆ ಹೇಳೋದಲ್ಲ, 3 ಜನ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರು ಹಾಕ್ಸಕ್ಕೆ ಇವ್ರು ಪ್ರೊಡ್ಯೂಸರ್ ಅಂತ ಎಲ್ರಿಗೂ ಟಿಶ್ಯೂ ಪೇಪರ್ ಕೊಡೋಣ ಅಂತ. ಈ ಟಿಶ್ಯೂ ಕೊಡೋದೇ ದೊಡ್ಡ ಇಶ್ಯೂ ಆಗಲಿ ನವೆಂಬರ್ 22ಕ್ಕೆ ಅಂತ ಕೇಳ್ಕೊತೀನಿ. ಆ್ಯಂಡ್ ಋತಿಕಾ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಆ್ಯಂಡ್ ಇನ್ನೊಂದು ಇವರಿಬ್ಬರ ಬಗ್ಗೆ ಹೇಳಲೇಬೇಕು. ಆ್ಯಂಡ್ ಗೌರವ್, ಆಲ್ರೆಡಿ ನಾನು ಕರಿತಾ ಇರ್ತೀನಿ ಶಾರ್ಟ್ ಫಿಲಮ್ ಡಿ ಬಾಸ್ ಗುರು, ನೀನು ಶಾರ್ಟ್ ಫಿಲಮ್ ಡಿ ಬಾಸ್ ಗುರು ಅಂತ. ಆ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ ಆತ. ಆ್ಯಂಡ್ ಬಿಗ್ FM RJ ವಿಕ್ಕಿ, ಅಂದರೆ ಅವ್ರು ನಿಜವಾಗ್ಲೂ ಬಿಗ್ಗೆ ಅಯ್ಯಪ್ಪ, ಅಂದರೆ ನಿಜವಾಗ್ಲೂ ಬಿಗ್ಗೆ. ಆ್ಯಂಡ್ ಒಳ್ಳೆ ಕಲಾವಿದ್ರ ದಂಡು ನಮ್ಮ ಚೋಟಾ ಮಾಸ್ಟರ್ ಅನಂತ್ ಅವರು. ಯಾವಾಗಲೂ ಜಿಮ್ಮಲ್ಲೇ ವರ್ಕೌಟ್ ಮಾಡ್ತಾ ಇರ್ತೀರಾ, ಈ ಸತಿ ಸ್ವಲ್ಪ ಪ್ರಮೋಷನ್ಗೆ ವರ್ಕೌಟ್ ಮಾಡಿ. ಸೊ ಅವರು ಇಷ್ಟು ದಿನ ಆ್ಯಕ್ಟಿವ್ ಇರಲಿಲ್ಲ, ಅವ್ರದ್ದು ಪೋಸ್ಟರ್ ಬಂದಿದ ತಕ್ಷಣ ಅಣ್ಣ ಆ್ಯಕ್ಟಿವ್ ಆಗಿರೋದು. ನಮ್ಗೆ ಆ್ಯಕ್ಟಿವ್ ಹೊಂಡದಲ್ಲಿ ಹೋದಷ್ಟೇ ಖುಷಿ ಇದೆ. ಥ್ಯಾಂಕ್ ಯು.
ಅಂಡ್ ಅಗೈನ್ ಚೇತನ್ ದುರ್ಗಾ ಮತ್ತೆ ನಂದಿನಿ ಅವರೇ, ನೀವು ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ. ಅಂಡ್ ಥ್ಯಾಂಕ್ ಯು ಚೇತು, ಅಂಡ್ ಥ್ಯಾಂಕ್ ಯು ನಂದಿನಿ ಅವರೇ, ಲವ್ ಯು ಅನ್ನೋಕ್ಕಾಗಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ರಘು ಸರ್, ಅಂಡ್ ನೀವು ಕ್ಯಾರೆಕ್ಟರ್ ಬಂದು ನಾನು ಹೇಳ್ತೀನಿ, ಇವರ ಗುಡ್ ಬಾಯ್ ಅಂತ ಸ್ಟಾರ್ಟ್ ಆಗುತ್ತೆ, ಎಂಡ್ವರೆಗೂ ಆ ಪಾತ್ರ ಎಷ್ಟು ರಂಜಿಸುತ್ತೆ ಅನ್ನೋದು ಸಿನಿಮಾದಲ್ಲೇ ನೋಡಿ. ಮುಗೀತು. ಇವತ್ತು ಇದು ನನ್ನ ಕೊನೆ ಭಾಷಣ, ಅಂದ್ರೆ ನಾನು ಕೊನೆ ಭಾಷಣ ಅಂದ್ರೆ ಸೆನ್ಸ್ ಇವತ್ತಿಗೆ ಕೊನೆ ಭಾಷಣ ನಂದಿದ್ದು. ಅಂದ್ರೆ ಏನಂತಂದ್ರೆ ತುಂಬಾ ಶ್ರಮಪಟ್ಟು ಕೆಲಸ ಮಾಡಿದ್ಮೇಲೆ ಅಗೈನ್ ಜನ ಇಷ್ಟು ದಿನ 2 ಸಿನಿಮಾದಲ್ಲಿ ಎಲ್ಲ ಪ್ರಮೋಷನ್ ಮಾಡ್ಬಿಟ್ಟು ರೀಚ್ ಆಯ್ತು ಅಂತ ಕೂತ್ಕೊಂಡಾಗ ಯಾವಾಗ ಸರ್ ರಿಲೀಸು ಅಂತ ಯಾರಾದ್ರೂ ಒಂದು ಕೇಳಿದಾಗ ಟೆನ್ಷನ್ ಆಗ್ತಾ ಇತ್ತು. ಮತ್ತೆ ಇನ್ನು ಕೆಲವರು ಬಂದು ಯಾವಾಗ ಸರ್ OTTಗೆ ಅಂತ ಕೇಳಿದಾಗ ಇನ್ನೂ ಒಂಥರ ಇರಿಟೇಟ್ ಆಗ್ತಾ ಇತ್ತು. ಈ ಸತಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನ್ನ ಎಂಟೈರ್ ಕೆರಿಯರಲ್ಲೇ ಸರ್ ನವೆಂಬರ್ 22 ರಿಲೀಸು ಬಂದು ಥಿಯೇಟ್ರಲ್ಲಿ ನೋಡ್ತೀನಿ ಸರ್ ನನ್ನ ಫ್ಯಾಮಿಲಿ ಜೊತೆ ಅಂತ, ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಆ್ಯಂಡ್ ಒಳ್ಳೆ ವೈಬ್ ಇದೆ ಆಚೆಗಡೆ. ನೀವೇ ಡಿಸೈಡ್ ಆಗಿ 3ಕ್ಕೆ ಮುಕ್ತಾಯನ 3ಕ್ಕೆ ಮುನ್ನುಡಿನ ಅಂತ. ನಿಮ್ಗೇನು ಬಿಡಿ, ಹೆಂಗಾನ ಮಾಡ್ಕೊಂಡು ಹಂಗೇನು ಗುರು ಅಂತ ಹೇಳ್ತೀರಾ. ಬಟ್ ಆದರೂ ಕೂಡ ಒಳ್ಳೆ ಒಬ್ಬ ನಿರ್ದೇಶಕನ್ನ ಉಳಿಸ್ಕೊಳ್ಳಿ. ನಾನು ಒಳ್ಳೇದು ಅಂತ ಇದ್ದೀನಿ. ನವೆಂಬರ್ 22ಕ್ಕೆ ನೀವೇ ನೋಡಿ ಡಿಸೈಡ್ ಆಗಿ. ನವೆಂಬರ್ 22 101% ಫ್ಯಾಮಿಲಿ ಜೊತೆ ನೋಡಿ. ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ, ತುಂಬ ಚಿಕ್ಕ ಸ್ಪೀಚು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಅದು ನನ್ನ ಲೈನ್ ಇತ್ತು. ಆ್ಯಂಡ್ ಟೆಕ್ನಿಷಿಯನ್ಸ್ಗಳನ್ನ ಮರ್ತ್ಬಿಟ್ಟೆ, ಆಮೇಲೆ ಎಲ್ಲ ಅವರವರೇ ಬೈಕೊಂತಾರೆ. ದಯವಿಟ್ಟು ಇದೊಂದನ್ನು ಕೇಳಿಸ್ಕೊಳ್ಳಿ. ನನ್ನ ಇಡೀ ಒಂದು ಟೆಕ್ನಿಕಲ್ ತಂಡ ಬಂದು ಅದ್ಭುತವಾಗಿ ಕೆಲಸ ಮಾಡಿದೆ. ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಮ್ಮ ಸಂದೀಪು, ನಮ್ಮ ಟೆನ್ಷನ್ಗೆ ಹೆಸರು ಮರಿತಾರೆ ಕಣ, ಪ್ರಜ್ವಲ್, ಶ್ರೇಯಸ್ಸು, ಆಮೇಲೆ ಅರುಣ, ಆಮೇಲೆ ಒಂದು ಸುರೇಶ, ಎಲ್ಲರೂ ತುಂಬ ಕೆಲಸ ಮಾಡಿದ್ದೀರಾ. ಆ್ಯಂಡ್ ಅಗೈನ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ ಸರ್ ತುಂಬ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದು ಆನಂದ್ ರಾಜ್ ವಿಕ್ರಮ್ ಅಂತ, ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ತರಿಸೋ ಥರ ಒಂದು BGM ಕೊಟ್ಟಿದ್ದಾರೆ. ಆ್ಯಂಡ್ ಶಿವಸಾಗರ್ YVB ಅಂತ DOP. ಪ್ರತಿಯೊಬ್ಬರು ಅವ್ರವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಎಡಿಟರ್ ಬಂದು ಉಮೇಶ್ RB ಅಂತ. ಆ್ಯಂಡ್ ಇನ್ನೂ ಒಂದಿಷ್ಟು ಜನ ಒಳ್ಳೆ ಕೆಲಸಗಾರರಿದ್ದಾರೆ. ಅವ್ರ ಹೆಸರು ನಮ್ಮ ಮನಸ್ಸಲ್ಲಿದೆ, ಅದನ್ನು ನನ್ನ ಮನಸ್ಸಲ್ಲೇ ಮಿಸ್ ಆದರೆ ಹಾಕೊಂಡು ತುಳಿದ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಮಾಧ್ಯಮ ದಯವಿಟ್ಟು ತಲುಪಿಸಿ. ಯಾಕೆಂದ್ರೆ ನಿಮ್ಮನ್ನ ಮಾಧ್ಯಮ ಅಂತ ಏನಕ್ಕೆ ಕರೀತಾರೆ ಅಂದರೆ ಅದೊಂದು ಉದ್ಯಮ ಅಲ್ಲ, ಅದೇನೋ ಪಂಚ್ ಬರಲಿಲ್ಲ, ಆದ್ರೂ ತಲುಪಿಸಿ, ಮಿಸ್ ಮಾಡಬೇಡಿ. ಆ್ಯಂಡ್ ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸಿನಿಮಾಕ್ಕೆ, ಒಂದು ಪ್ರಯತ್ನಕ್ಕೆ ನಾಂದಿ ಆಗಲಿ. ಥ್ಯಾಂಕ್ ಯು. ಆಯ್ತಾ? ಅಲ್ಲ ಅಂಕಿತಾ ಅವರೇ, ನನಗೆ ನಮ್ಮ ಟೀಮ್ ಅವರೆಲ್ಲ ಹೇಳಿದ್ದಾರೆ ಇವತ್ತು ಎಲ್ರಿಗಿಂತ ಕಡಿಮೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ಮುರಳಿ ಸರ್ಗಿಂತ ಮುಂಚೆ ನಾನು ನಿಮ್ಮನ್ನು ಕರೆದಿದ್ದಿದ್ರೆ, ಮೊದಲೇ ಅವ್ರು ಲೇಟ್ ಆಯಿತು ಅಂತ ಇದ್ರು. ಆದರೆ ಜೋಕ್ಸ್ ಅಪಾರ್ಟ್, ರೈಮಿಂಗ್ ಸ್ಟಾರ್ ನಿರ್ದೇಶಕರು ಅಂತ ನಾವು ಪ್ರೀತಿಯಿಂದನೇ ಕರೆಯೋದು. ನಿಮ್ಮ ಮಾತಲ್ಲಿ ಒಂದೊಂದು ಅರ್ಥ ಆಗ್ತಾ ಇದೆ. ಮುಂದೆ ಬನ್ನಿ ಅಂತ ಕರೆಯೋ ಅವಶ್ಯ, ಮುಂದೆ ಬರೋಕ್ಕೆ ಬಂದಿದ್ದೀನಿ ನಾನು ಇಂಡಸ್ಟ್ರಿ. ಆಯ್ತು, ನೀವು ಇಂಡಸ್ಟ್ರಿಯಲ್ಲಿ ತುಂಬ ಮುಂದೆ ಬರಲಿ ಅಂತ ನಾನು ಮನಸ್ಪೂರ್ವಕವಾಗಿ ವಿಶ್ ಮಾಡ್ತೀನಿ ಅಭಿಷೇಕ್ ಅವರೇ. ಈ ಸಿನಿಮಾ ಮೂಲಕ ನೀವೇನು ಕನ್ಸ್ಕೊಂಡಿದ್ದೀರಾ ಅದೆಲ್ಲೂ ನೆರವೇರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಆಯ್ತಲ್ವಾ? ಥ್ಯಾಂಕ್ ಯು, ಲವ್ ಯು ಆಲ್ ಕರ್ನಾಟಕ ಜನತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ಇವತ್ತು ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ಧನ್ಯವಾದಗಳು. ಆ್ಯಂಡ್ ಈ ಒಂದು ಆರಾಮ್ ಅರವಿಂದ್ ಸ್ವಾಮಿದಲ್ಲಿ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ನಿರ್ದೇಶಕರಿಗೆ ಫಸ್ಟ್ ಧನ್ಯವಾದಗಳು. ಆ್ಯಂಡ್ ನಮ್ಮ ನಿರ್ಮಾಪಕರು ಶ್ರೀಕಾಂತ್ ಸರ್ ಆ್ಯಂಡ್ ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಐ ಫೀಲ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ 3 of them. ಆ್ಯಂಡ್ ಆಬ್ವಿಯಸ್ಲಿ ವೆನ್ ಇಟ್ ಕಮ್ಸ್ ಟು ಸ್ಟಾರ್ ಕಾಸ್ಟ್, ನಮ್ಮ ಅನೀಶ್ ಅವರು ಐಲ್ ಟೇಕ್ ಬ್ಲೆಸ್ಸಿಂಗ್ಸ್. ಅವ್ರು ಅವಾಗಲೇ ಹೇಳಿದ್ರು ಬ್ಲೆಸ್ಸಿಂಗ್ಸ್ ಕೊಡ್ತೀನಿ ಅಂತ. ಸೊ ಅನೀಶ್ ಸರ್ ಆ್ಯಂಡ್ ಮಿಲನಾ ಅವರು, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಸ್ಟಾರ್ ಸ್ಟ್ರಕ್ ಜರ್ನಿ ಅನ್ಬೋದು. ಆ್ಯಂಡ್ ತುಂಬ ಕಲ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯು ಗೈಸ್ ಹ್ಯಾವ್ ಆಲ್ವೇಸ್ ಬಿನ್ ಅ ಸಪೋರ್ಟ್. ಆ್ಯಂಡ್ ಅದೇ ಥರ ನಮ್ಮ ಆರಾಮ್ ಅರವಿಂದ್ ಸ್ವಾಮಿ ತಂಡದಲ್ಲಿ ವರ್ಕ್ ಮಾಡಿರುವಂತಹ ಎಲ್ಲ ಟೆಕ್ನಿಷಿಯನ್ಸ್ ಪ್ಲಸ್ ಈಚ್ ಆ್ಯಂಡ್ ಎವ್ರಿ ಕಾಸ್ಟ್, ಗೌರವ್ ಇರಲಿ, ವಿಕ್ಕಿ ಅವರಿರಲಿ, ಆ್ಯಂಡ್ ಅನಂತ್ ಇರಲಿ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ಸೊ ಇದೇ ನವೆಂಬರ್ 22 ಆರಾಮ್ ಅರವಿಂದ್ ಸ್ವಾಮಿ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಹೋಗಿ ನೋಡಿ ಆ್ಯಂಡ್ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಕ್ಯಾನ್ ಟೋಟಲಿ ಎಂಜಾಯ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಗಿವ್ ದ ರಿವ್ಯೂಸ್ ಆಫ್ಟರ್ ಯು ವಾಚ್ ದ ಫಿಲಮ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಈ ಸಿನಿಮಾದಲ್ಲಿ ಅಚ್ಚು ಸರ್ಗೆ ಕಾಂಬಿನೇಷನ್ ಅವ್ರ ಜೊತೆಯಾಗಿ ನಟಿಸಿದ್ದೀನಿ. ಒಬ್ಬ ಸೈಂಟಿಸ್ಟ್, ಕುಳ್ಳ ಸೈಂಟಿಸ್ಟ್. ವಿಶೇಷವಾದ ಪಾತ್ರ. ಫಾರಿನಿಂದ ಬಂದಿರ್ತೀನಿ, ಇವಾಗ ಇಂಡಿಯಾದಲ್ಲಿ ಇದ್ದೀನಿ, ತಿರ್ಗಾ ಹೊರಡೋದಿದೆ. ಸೊ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ನೀವು ಇಷ್ಟು ದಿನ ನೋಡದೇ ಇರುವಂತಹ ಒಂದು ಪಾತ್ರ ವಿಶೇಷವಾಗಿ ಮಾಡಿಸಿದ್ದಾರೆ.
ಈ ಟೀಮೇ ನನಗೆ ತುಂಬ ಸಂತೋಷ ಕೊಡುತ್ತೆ. ಶ್ರೀಕಾಂತ್ ಆಗಿರ್ಬೋದು, ಹಾಗೆ ಪ್ರಶಾಂತ್, ಇಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಚಿತ್ರರಂಗಕ್ಕೆ ಅದು ಬೇಕಾಗಿದೆ. ಅಂದರೆ ಬರೀ ದುಡ್ಡು ಹಾಕಿ ಬಿಡೋದಲ್ಲ, ಆ ಕತೆ ಹಿಂದೆ ಕೂತ್ಕೋಬೇಕಾಗತ್ತೆ. ಅವರು ಪ್ರತಿ ಹಂತದಲ್ಲೂ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ಕೂತಿದ್ರು, ಆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರು, ಅದು ವಿಶೇಷ. ಹಾಗೆ ನನ್ನ ಫೇವ್ರೈಟ್ ಅನೀಶ್ ಅವರು, ಅವ್ರ ಜೊತೆಗೆ ಇದು 2ನೇ ಸಿನಿಮಾ ನಂದು. ತುಂಬ ಖುಷಿ ಕೊಟ್ಟಿದೆ. ಎಲ್ಲರೂ ತುಂಬ ಬಹಳ ಕಾತರದಿಂದ ಕಾಯ್ತಿರುವಂಥ ಸಿನಿಮಾ. ಖಂಡಿತ ಇದು ಸಕ್ಸಸ್ ಆಗುತ್ತೆ. ಜೊತೆಗೆ ಇವೆರಡು ಕ್ಯಾರೆಕ್ಟರ್ಗಳು, ಗೌರವ್ ಹಾಗೆ ವಿಕ್ಕಿ, ಈ ಕ್ಯಾರೆಕ್ಟ್ರು ನಿಮ್ಮನ್ನು ವಿಶೇಷವಾಗಿ ರಂಜಿಸುತ್ತೆ. ಹಾಗೆಯೇ ಇವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿದ್ದಾರೆ. ಎಲ್ಲರಿಗೂ ನಿಮ್ಮೆಲ್ಲ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಸಿನಿಮಾ ಮೂಲಕ ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ. ಸೀನಿಯರ್ ಮಾತಾಡ್ಬೇಕಂತ ಅನಂತ್ ಅವರು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಅಭಿ ಸರ್, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವೆಂಟ್ಗೆ. ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಭಿ ಸರ್. ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ, ಏನು ಗೊತ್ತಾಗ್ತಿಲ್ಲ ಇನ್ನು. ಥ್ಯಾಂಕ್ ಯು ಪ್ರಶಾಂತ್ ಸರ್, ಅನೀಶಣ್ಣ, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರವ್ ಅಂತ. ಸೊ ಆರಾಮ್ ಅರವಿಂದ್ ಸ್ವಾಮಿ ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ನಾವೊಂದು ಯೂಟ್ಯೂಬಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ವಿ. ನಮ್ಮನ್ನ ಗುರುತಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ, ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ರೆಡಿ ಇದೆ ರಿಲೀಸ್ಗೆ. ತುಂಬ ಚೆನ್ನಾಗಿ ರೀಚ್ ಆಗಿದೆ. ತುಂಬ ಜನ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ, ಆರಾಮ್ ಅರವಿಂದ್ ಸ್ವಾಮಿ ನೋಡ್ತೀವಿ, 100% ನೋಡ್ತೀವಿ ಅಂತ. ಇನ್ನೊಂದು ಪ್ಲಸ್ ಏನಂದರೆ ಸ್ಟಾರ್ಟಿಂಗ್ 3 days 99 rupees ಇರೋದು. ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು. ಸೊ ಎಲ್ಲರೂ ಸಿನಿಮಾನ ನೋಡಿ, ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಹೆಸರು RJ ವಿಕ್ಕಿ ಅಂತ. ಸೊ ಪ್ರತಿದಿನ ರಾತ್ರಿ 9 ರಿಂದ 12 ಕಿವಿ ಮಾತು ಅಂತ ಕಾರ್ಯಕ್ರಮ 92.7 ಬಿಗಿರು ನಡೆಸ್ಕೊಡ್ತೀನಿ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಕ್ಷಮೆ ಇರಲಿ. ತಂಡ ಮೊದಲೇ ನಮ್ಮನ್ನು ಕರೀತಾರಂತ ನಾವು ಊಹೆನೂ ಮಾಡಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಅವ್ರು ಕಾಲ್ ಮಾಡಿ ಹೇಳಿದಾಗ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ, ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಫ್ರೆಂಚ್ ಬಿರಿಯಾನಿ, ಇಕ್ಕಟ್ ಸಿನಿಮಾ ಅದೆಲ್ಲ ಮಾಡಿದ್ದೆ. ಇಕ್ಕಟ್ ಸಿನಿಮಾ ನೋಡಿದ ನಂತರ ಅಭಿಷೇಕ್ ಸರ್ ಫೋನ್ ಮಾಡಿ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ನಮ್ಮ ಕಾಂಬಿನೇಷನ್ಗೆ ಹೋದ್ವಿ, ರೂಮಲ್ಲಿ ಆಡಿಷನ್ ಮಾಡಿದ್ವಿ. ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು. ಸೊ ಒಂದಂತೂ ಸತ್ಯ, ನಾವು ಏನೇ ಸಹ ಕಲಾವಿದರು ಏನೇ ಮಾಡಕ್ಕೆ ಹೊರಟ್ರು ಅದಕ್ಕೆ ಬೆನ್ನೆಲುಬಾಗಿರುವಂತಹ ಮೇನ್ ಕ್ಯಾರೆಕ್ಟರ್ ಯಾರು ಇರ್ತಾರೆ, ದ ಲೀಡ್ ಆಫ್ ದ ಸಿನಿಮಾ. ಸೊ ಅವರು ಅದಕ್ಕೆ ಅಷ್ಟೇ ಪ್ರೋತ್ಸಾಹ ಕೊಡಬೇಕು. ಸೊ ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಡಾರ್ಲಿಂಗ್ ನಮ್ಮ ಅನೀಶ್ ಸರ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಾವು ಹೊಸ ಕಲಾವಿದರಿಗೆ, ಹೊಸ ವ್ಯಕ್ತಿಗಳಿಗೆ, ಹೊಸ ಪ್ರತಿಭೆಗಳಿಗೆ ಯಾವತ್ತೂ ಪ್ರೋತ್ಸಾಹ ಕೊಡಬೇಕು ಅಂತ ಇಡೀ ತಂಡ ಕೆಲಸ ಮಾಡಿದೆ. ಒಂದಂತೂ ಸತ್ಯ, ನವೆಂಬರ್ 22ನೇ ತಾರೀಕು ನಮ್ದಾಗಿರುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ಸ್ ಆಗಿರೋಂಥ ಪ್ರಶಾಂತ್ ಸರ್ ಮತ್ತು ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೊ ಮಚ್. ಪ್ಯಾಷನ್ ಫಾರ್ ಯುವರ್ ಸಿನಿಮಾ ಟೆಲಿನ್ ಸರ್ ಈಸ್ ಗ್ರೇಟ್. ಆ್ಯಂಡ್ ಐ ವುಡ್ ಲೈಕ್ ಟು ವರ್ಕ್ ಫಾರ್ ಮೋರ್ ಪ್ರಾಜೆಕ್ಟ್ಸ್. ಇನ್ನೂ ಭಾಳಷ್ಟು ಪ್ರಾಜೆಕ್ಟ್ಗಳ ಜೊತೆಲಿ ಮಾಡೋಣ ಸರ್. ದುಡ್ಡನ್ನ ಬರುತ್ತೆ ಸರ್, ದುಡ್ಡು. ಅದು ಹೇಳಿದೆ ನಾನು, ನವೆಂಬರ್ 22 ನಮ್ಮದು. ಸೊ ನಾವು ಗೌರವ್ ಹೇಳ್ದಾಗೆ 3 ದಿನ 99 ರೂಪಾಯಿ ಟಿಕೆಟ್ ಇದೆ. ಮಕ್ಕಳಿಂದ ವಯಸ್ಸಾದವ್ರ ತನಕ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಇರುವಂತಹ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಆರಾಮ್ ಅರವಿಂದ ಸ್ವಾಮಿ. ಸೊ ನೀವೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತೀರಿ, ಈಗ ನಾವು ಮಾತಾಡ್ತಿದ್ದೀವಿ, ಆಮೇಲೆ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಾ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಸಿನಿಮಾ ಮೂಲಕ ಗೌರವ್ ಹೇಳಿದ ಹಾಗೆ ದೊಡ್ಡ ಪ್ರಾಜೆಕ್ಟ್ಗಳು. ಒನ್ಲಿ ರೀಸನ್ ಬಂದ್ಬಿಟ್ಟು ಸಿನಿಮಾ ನೋಡ್ಸಿದ್ರು, ಅದ್ಭುತವಾಗಿ ಬಂದಿದೆ. ಮೈಕ್ ಅದ್ಭುತವಾಗಿ ಬಂದಿದೆ ಸಿನಿಮಾ. ಹಲೋ, ಸಿನಿಮಾ ಅದ್ಭುತವಾಗಿ ಬಂದಿದೆ. ಸೊ ಖುಷಿ ಆಯ್ತು. ಅದಕ್ಕೆ ನಾವೇನು ಬಜೆಟ್ ಕೊಟ್ಟಿದ್ವು ಅವಿಗೆ, ಅದಕ್ಕೂ 3 times ಆ್ಯಡ್ ಮಾಡಿದ್ದೀವಿ ಈಗ ಪ್ರಮೋಷನ್ಗೆ. ಸೊ ದಟ್ ಈಸ್ ದ ಪವರ್ ಆಫ್ ಕ್ವಾಲಿಟಿ. ಎಲ್ಲರೂ ಬಂದು 22ನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ನೋಡಿ, 99 ರೂಪಾಯಿ. ದಟ್ ಈಸ್ ಒನ್ ಮೋರ್ ಸ್ಟ್ರಾಟಜಿ ವಾಟ್ ನಾವು ಡಿಸೈಡ್ ಮಾಡಿರೋದು. ಸೊ ಕ್ಲಿಕ್ ಆಗುತ್ತೆ ಅಂದ್ಕೊಂಡಿದ್ದೀವಿ, ನೋಡೋಣ. ಥ್ಯಾಂಕ್ ಯು. ನೋಡೋದೇನಿಲ್ಲ, ಹೊಡಿತೀವಿ. ಆ ಕಾನ್ಫಿಡೆನ್ಸ್ ಬಿಕಾಸ್ ಇರಬೇಕು ನಮ್ಮದೇ ಅಲ್ವಾ ಮಗು. ಓಹೋ ಹೀರೋ ಸ್ಪೀಚ್ ಕೊಡ್ತೀರಿ ಇವಾಗ? ನಿರ್ಮಾಪಕರ ಸ್ಪೀಚ್ ಕೊಡ್ತೀನಿ. ಏನು ಬರ್ಕೊಂಬಂದಿಲ್ಲ, ಏನು ಬರುತ್ತೋ ಹೇಳ್ತೀನಿ.
ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವ ಧನ್ಯವಾದಗಳು ಸರ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ರೋಲಿಂಗ್ ಸ್ಟಾರ್ ಮುರಳಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೂರಿಬಾಯ್ ಥ್ಯಾಂಕ್ ಯು ಸೋ ಮಚ್. ಸೂರಿಬಾಯ್ ಬಗ್ಗೆ ಒಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ. ಚಿಕ್ಕದು ಗುಲ್ಟು ಅಂತ ಒಂದು ಚಿತ್ರ ಮಾಡಿದೆ, ರಿಲೀಸ್ ಆಯಿತು. ಬೆಳಗ್ಗೆ ಎದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಥಿಯೇಟ್ರ್ ಹತ್ರ ಹೋಗ್ಬೇಕಾ, ಗಾಂಧಿನಗರ್ಗೆ ಹೋಗ್ಬೇಕಾ, ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಅಮಾಯಕರು ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ರಿ. ಒಂದು 1:30ಗೆ ಒಂದು ಫೋನ್ ಬಂತು, ಸೂರಿಬಾಯಿ ಫೋನು. ಫ್ರೈಡೇ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೂರಿಬಾಯಿ ಫೋನ್ ಮಾಡಿದ್ರು, ಯಾರ್ರೀ ಪ್ರಶಾಂತ ಮಾತಾಡ್ದೆ? ಹಾಂ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುಲ್ಟು ಅಂತ ಸಿನಿಮಾ. ನನಗೆ ಅವಾಗ ಪರಿಚಯ ಇರಲಿಲ್ಲ. ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮಗೆ ಹೇಳಿ ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿಬೈಗೂ ಸಲ್ಲುತ್ತದು. ಥ್ಯಾಂಕ್ ಯು ಬೈ. ಕರೆಸ್ಕೊಂಡು ಬೈ ಹೆಂಗೆ ಮಾಡ್ಬೇಕು ಭಯ ನನಗೆ ಗೊತ್ತಾಗ್ತಿಲ್ಲ, ಇದು ಪ್ರಮೋಷನ್ ಅಂದರೆ ಅವತ್ತು ಗುಲ್ಟು ಚಿತ್ರಕ್ಕೆ ಯಶ್ ಸರ್ನ ಕರ್ಕೊಂಬಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುರಳಿ ಸರ್ನ ಕರ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಮರೆಯಲ್ಲ ಸರ್. ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಅಂದು. ಯಾಕೆ ಅಂದರೆ ನೀವೇನಾದರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಸೂರಿಬಾಯ್. ನನ್ನ ಹತ್ರ ನಂಬರ್ ಇದೆ, ಟೆಕ್ಸ್ಟ್ ಮಾಡಿಬಿಡಿ, ನಾನು ಕಳಿಸ್ತೀನಿ. ಸಿಗ್ತಾರೆ, ಸಹಾಯ ಮಾಡ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಥ್ಯಾಂಕ್ ಯು. ಈ ಚಿತ್ರಕ್ಕೆ ಬಂದರೆ ಮೊದಲನೇದಾಗಿ ಕತೆ, ಒಳ್ಳೆ ಬರಹಗಾರ, ಸ್ನೇಹಿತ, ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಗುರು, ಒಳ್ಳೆ ಕತೆ ಕೊಟ್ಟಿದ್ಯಾ. ಹಾಗೆ ನಾಯಕ ನಟ ಅನೀಶ್ಗೆ ಎಲ್ಲರೂ ಏನೋ ಬೇಕು ಅಂದರೆ ಈ ಸರಿ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಬ್ಲಾಕ್ ಬಸ್ಟರ್ ಸಿನಿಮಾ ಅನೀಶ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಆಮೇಲೆ ತುಂಬ ಒಂದು ವಿಭಿನ್ನವಾದ ಪಾತ್ರ, ಯಾವುದೇ ಮಾಸ್ ಮಸಾಲ ಇಲ್ದಿರ ನಿಮ್ಮನ್ನು ರಂಜಿಸೋಕ್ಕೆ ಖಂಡಿತವಾಗ್ಲೂ 22ನೇ ತಾರೀಕು ನೀವೆಲ್ಲರೂ ಅದನ್ನು ಸಾಕ್ಷಿ ನೋಡ್ತೀರಾ ಥಿಯೇಟ್ರ್ ಮೇಲೆ. ಥ್ಯಾಂಕ್ ಯು ಗುರು. ಹಾಗೆ ಮಿಲನ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಕತೆಗೆ ನಿರ್ದೇಶಕ, ಹೀರೋ ಯಾವ ರೀತಿ ಇಂಪಾರ್ಟೆಂಟು. ನಾನು ಕಥೆಯಲ್ಲಿ ಫಸ್ಟು ಅನೀಶು ಹೀರೋ ಅಂದ್ಕೊಂಬಿಟ್ಟೆ. ಮಾರ್ಕೆಟಿಂಗ್ ಟೈಮಲ್ಲಿ ನೀವು ನಾನು ಹೀರೋ ಆಗಿಬಿಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ನೀವು ಬಂದು ನನ್ನ ಬೆನ್ನೆಲುಬಾಗಿ ನಿಂತು ಪ್ರತಿ ಕಾರ್ಯಕ್ರಮದಲ್ಲೂ ನೀವು ನಾನು ನೆರವೇರಿಸ್ಕೊಟ್ಟಿದ್ದೀರಾ. ಪ್ರತಿ ರಾತ್ರಿ 8:30ಗೆ ಫೋನ್ ಮಾಡಿದೆ. ಬೆಳಗ್ಗೆಯಿಂದ ನನ್ನ ಜೊತೆನೇ ಎಲ್ಲ ಪ್ರಮೋಷನ್ಸು ಇದು ಮಾಡಿರ್ತಾರೆ. ಹೊರಡಷ್ಟರಲ್ಲಿ 7:30, 8:30ಗೆ ಫೋನ್ ಮಾಡ್ತಾರೆ, ಪ್ರಶಾಂತ್ ಏನು ನೆಕ್ಸ್ಟ್ ಏನು ನಾಳೆ ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ರಿತಿಕಾ ಅವರು 2ನೇ ಚಿತ್ರ, ಥ್ಯಾಂಕ್ ಯು ಸೋ ಮಚ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ. ಡೆಫಿನೆಟ್ಲಿ ನಿಮಗೆ ಇದರಿಂದ ಭಾಳಷ್ಟು ಅವಕಾಶಗಳು ಬರುತ್ತೆ. ನಾನು ಸಿನಿಮಾ ನೋಡಿದ್ದೀನಿ, ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕಲಾವಿದರು RJ ವಿಕ್ಕಿ, ಥ್ಯಾಂಕ್ ಯು ಗುರು. ಗೌರವ್, ಥ್ಯಾಂಕ್ ಯು ಸೋ ಮಚ್. ರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ತಿಂಗಳು 22ಕ್ಕೆ ಚಿತ್ರ ಬರ್ತಾ ಇದೆ, ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅದೇ ಒಂದೇ ಒಂದು ಕ್ವಶನ್ ಶ್ರೀಕಾಂತ್ ಸರ್ಗೆ. ಅಕಿರಾ ಟೈಮಿಂದ ಅನೀಶ್ ಅವ್ರ ಕಾಂಬಿನೇಷನು, ಫ್ರೆಂಡ್ಶಿಪ್ಪು ಎಲ್ಲ ಎದ್ದು ಕಾಣ್ತಾ ಇದೆ. ಚೂರೇ ಮಾತಾಡ್ಬಿಟ್ರು, ಅದಕ್ಕೆ ಒಂಚೂರು ಮಾತಾಡ್ಸಿ. ಸಕ್ಸಸ್ ಮೀಟಲ್ಲಿ ಒಂಚೂರು ಫ್ರೆಂಡ್ ಬಗ್ಗೆ ಏನಾರು ಹೇಳಿ ಕರ್ಕೊಂಡ್ಬಂದಿದ್ದಾರೆ. ಅವ್ರ ಜೊತೆ ಯಾಕಿದ್ದೀನಿ ಅಂದರೆ ಅವ್ರ ಟ್ಯಾಲೆಂಟ್ ನನಗೊಬ್ಬನಿಗೆ ಗೊತ್ತಿರೋದು. ಅದು ಪ್ರೂವ್ ಆಗಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಸಿನಿಮಾ ಮಾತಾಡುತ್ತೆ. ಥ್ಯಾಂಕ್ ಯು ಸರ್. ಇಬ್ಬರು ನಿರ್ಮಾಪಕರು ಜೇಬು ತುಂಬ ಹಾಗಾಗ್ಲಿ ಈ ಸಿನಿಮಾ ಮೂಲಕ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಮುರಳಿ ಸರ್, ಥ್ಯಾಂಕ್ ಯು. ಬಂದು ಕರೆದಿದ್ದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೂರಿ ಸರ್, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಆರಾಮ್ ಅರವಿಂದ್ ಸ್ವಾಮಿ. ಅನೀಶ್, ಇದು ಲೈಫ್ ಚೇಂಜಿಂಗ್ ಮೂವಿ ಆಗಲಿ. ನೀನು ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡು ಬರ್ತಾನೇ ಇದ್ದೀನಿ. ನಾನು ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಹೀರೋ ಆಗೋಕ್ಕೆ ಹುಟ್ಟಿರೋನು ಅನೀಶು ಅಂತ. ಅದು ಅಟ್ಲೀಸ್ಟ್ ಇಲ್ಲಿಂದ ಆದರೂ ಪ್ರೂವ್ ಆಗೋಗಲಿ. ಆ್ಯಂಡ್ ಪ್ರೊಡ್ಯೂಸರ್ಸು ಪ್ರಶಾಂತು, ಶ್ರೀಕಾಂತ್ ಈಸ್ ಮೋರ್ ಲೈಕ್ ಮೈ ಬ್ರದರ್. ಶ್ರೀಕಾಂತ್, ಪ್ರಶಾಂತ್ ತುಂಬ ಒಳ್ಳೆಯದಾಗಲಿ. ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಲಾಸ್ಟ್ಗೂ, ಆಯಿತು, ಓಕೆ. ಅಭಿಷೇಕ್ ಎಲ್ಲ ಇಷ್ಟು ಹೊಗಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಆಲ್ ದ ವೆರಿ ಬೆಸ್ಟ್. ನಾನು ನೋಡಿಲ್ಲ, ನಾನು ಏನೇನು ಟ್ರೈಲರ್ ನೋಡಿದ್ದೀನಿ, ಹಾಡು ನೋಡಿದ್ದೀನಿ, ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಬೇರೆ ಥರ ಕಾಣ್ತಿದೆ. ಇದುವರೆಗೂ ಅನೀಶ್ ಮಾಡಿರೋ ಸಿನಿಮಾ ಥರ ಕಾಣ್ತಿಲ್ಲ. ಇಟ್ಸ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ಮಿಲನಾ, ಯು ಆಲ್ವೇಸ್ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ರಿತಿಕಾ ರೈ, ಸೆಕೆಂಡ್ ಮೂವಿ
ವೆರಿ ಹ್ಯಾಪಿ, ಯು ಆರ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ನಮ್ಮ CBI ಭಟ್ರು, ವೆರಿ ಹ್ಯಾಪಿ ಟು ಸಿ ಯು. ವಿಕಿ, ವೆರಿ ನೈಸ್. ಆ್ಯಂಡ್ ಅನಂತು, ಖುಷಿ ಆಯಿತು ಚಿನ್ನ, ನೀನೇ ಮೇನ್ ವಿಲನ್ ಅಂತೆ, ಸೂಪರ್, ಖುಷಿ ಆಯಿತು. ಆ್ಯಂಡ್ ಗೌರವ್ ಬಗ್ಗೆ ಒಂದು ಮಾತು ಹೇಳಬೇಕು. ಗೌರವ್ ಶೆಟ್ಟಿ, ನಾನು ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ, ಬೇಜಾರಾಗಿರುತ್ತೆ, ಈ ಅಪ್ಪಂದು ಯೂಟ್ಯೂಬ್ ಸೀರೀಸೇ ನಾನು ಎಂಟರ್ಟೈನ್ ಮಾಡಿರೋದು. ಐ ಆಮ್ ಸೋ ಹ್ಯಾಪಿ. ನೀನು ಒಂದು ಹೈಟ್ಸ್ಗೆ ರೀಚ್ ಆಗ್ತೀಯಾ. ಯು ಆರ್ ವಂಡರ್ಫುಲ್ ಪರ್ಫಾರ್ಮರ್. ಸೋ ಗುಡ್ ಟು ಸಿ ಯು ಲೈಕ್ ದಿಸ್. ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಬಗ್ಗೆ ಇನ್ನೊಂದು ಮೀಡಿಯಾ ಎಲ್ಲರನ್ನೂ ಒಂದೇ ರಿಕ್ವೆಸ್ಟು, ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ. ಏನು ಉಳಿಸೋದು ಬೆಳೆಸೋದು ಬೇಕಾಗಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಓಪ್ನಿಂಗು ಫಸ್ಟು ಓಪ್ನಿಂಗ್ ಬಂದ್ಬಿಟ್ರೆ ಸಾಕು. ಆಮೇಲೆ ಸಿನಿಮಾ ಚೆನ್ನಾಗಿದ್ರೇ ನೀವು ಉಳಿಸೋದು ಬೆಳೆಸೋದು, ಇಲ್ಲಾಂದರೆ ಏನೂ ಇಲ್ಲ. ಓಪ್ನಿಂಗ್ ಬರೋ ಕೆಲಸ ಮಾಡಿ. ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ಸಿನಿಮಾ ಫಸ್ಟ್ ಬಂದು ನೋಡಿ, ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ. ಫಸ್ಟೇ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಬೇಡ. ದಯವಿಟ್ಟು ಓಪ್ನಿಂಗ್ ಬನ್ನಿ. 99 ರೂಪೀಸಿಗೆ ಟಿಕೆಟ್ ಇಟ್ಟಿದ್ದಾರೆ ಅಂದರೆ ಎಲ್ರಿಗೂ ಸಿಗಲಿ, ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಲೇ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಆಮೇಲೆ ನಿಮ್ಮ ಇಷ್ಟ. ಚೆನ್ನಾಗಿಲ್ಲ ಅಂದರೆ ಬೈದ್ಬಿಡಿ, ಬೈಕೊಂಡು ಹೊಟ್ಟೋಗಿ, ಬಟ್ ಥಿಯೇಟ್ರಿಗೆ ಫಸ್ಟ್ ಬಂದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು ಸೂರಿ ಸರ್. ಬಾರ್ದು ಓಕೆ. ಮುರಳಿ ಒಂದು ನಿಮಿಷ ತಂದ್ಬಿಡಿ, ಪರವಾಗಿ. ನಿರ್ದೇಶಕರು ಮಿಲನ ಅವರು ಹಾಗೆ ಋತಿಕಾ ವೇದಿಕೆ ಮೇಲೆ ಇರಿ. ಮೈಕ್ ಕೊಟ್ಬಿಡಿ.